ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೈವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಮಹಾಭಾರತದ ಕುಂತಿ ಪರ್ವದಲ್ಲಿ ನಾವಿದ್ದೀವಿ. ಕುಂತಿಯ ಮನದಾಳದ ಮಾತು, ಕರ್ಣನ ಬಗೆಗಿನ ಸಾಕಷ್ಟು ವಿಚಾರವನ್ನ ತಿಳ್ಕೊಂತಾ ಇದ್ದೇವೆ. ಹಿಂದಿನ ತರಗತಿಯಲ್ಲಿ ಕುಂತಿ ಯಾವ ರೀತಿ ಮಗುವಿಗೆ ಜನ್ಮವನ್ನ ನೀಡಿದಳು ಅನ್ನೋ ರಹಸ್ಯವನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದುವರಿಸ್ತಾ ಹೋಗ್ತಾ ಇದ್ದಾಳೆ ಮಹಾಮಾತೆ ಕುಂತಿ. ಹೇಳ್ತಾ ಇದ್ದಾಳೆ, ಸೂರ್ಯ ನನ್ನನ್ನ ಕೆಡಿಸ್ತಾ, ಸ್ವಲ್ಪ ಹೊತ್ತು ಸಮಯ ಪ್ರಜ್ಞೆ ಮೂಡಲಿಲ್ಲ. ನಾನು ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ನನ್ಗಾಗ್ಲಿಲ್ಲ. ಯಾಕಂದ್ರೆ ನಾನಿದ್ದಂತಹ ಆಪತ್ತಿನ ಸ್ಥಿತಿ ನನ್ನನ್ನ ಆ ರೀತಿ ಮಾಡಿದ್ದಾದ್ರೂ ಆ ಮರುಕ್ಷಣ ನಾನು ಧೈರ್ಯ ಕಲ್ತ್ಕೊಂಡೆ. ಅಂದಿನಿಂದ ನಾನು ಬೇರೆ ರೀತಿನೇ ಆಗುವುದೇ. ಆಪತ್ತಿನ ಮಗಳಾಗೇ ನಾನು ಬೆಳಿತಾ ಬಂದೆ. ಕೃಷ್ಣ, ಒಂದು ನೆನ್ಪಿದ್ಯಾ? ನೀನು ಹಾಳು ಯುದ್ಧವೆಲ್ಲ ಮುಗಿದ ಮೇಲೆ, ಯುದ್ಧ ಮುಗಿದಾದ್ಮೇಲೆ ಒಂದು ಸನ್ನಿವೇಶ ಬರುತ್ತೆ, ಅದನ್ನ ಕೃಷ್ಣನ್ಗೆ ಹೇಳ್ತಾ ಇದ್ದಾಳೆ. ಉತ್ತರೆಯ ಗರ್ಭವನ್ನ ರಕ್ಷಣೆ ಮಾಡ್ದಲ್ಲ, ಆ ಮಗುವನ್ನ ನೀನು ಕಾಪಾಡ್ದಲ್ಲ, ನೀನ್ ದ್ವಾರಕೆಗೆ ಹೋಗೋಕಿನ ಮುಂಚೆ ನನ್ನ ಮಾತು ಕೇಳ್ದಲ್ಲ, ಅತ್ತೇ ನಿನಗೇನು ಬೇಕು ಅಂತ. ನಾನು ಕೇಳಿದ್ದೀನಿ, ನೆನ್ಪಿದ್ಯಪ್ಪ? ವಿಪತ್ತುಗಳೇ ಮೇಲೆ ಮೇಲೆ ಬರುವಂತೆ ಅನುಗ್ರಹಿಸು ಒಂದೇ. ಯಾಕಂದ್ರೆ ನೀನು ಅವತಾರ ಮಾಡೋದಕ್ಕೂ ಮೊದಲೇ ನಾನು ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಇದಾದ ಮೇಲೆ ಏನ್ ಮಾಡ್ದೆ? ಗಂಗೆಯಲ್ಲಿ ಸ್ನಾನ ಮಾಡ್ದೆ, ಒದ್ದೆ ಬಟ್ಟೆಯನ್ನ ಒಣಗಿಸ್ಕೊಂಡೆ, ಅದೇ ಬಟ್ಟೆಯನ್ನ ಉಟ್ಟು ಮನೆಗೆ ಒಬ್ಬಳೇ ಬಂದೆ. ಮನೆಗೆ ಬಂದಾಕ್ಷಣ ತಾಯಿ ಕೇಳಿದ್ಲು, ಎಲ್ಲಿ ಹೋಗಿದ್ದೆ ಮಾ? ಎಲ್ಲಿ ಹೋಗಿದ್ದೆ ಒಬ್ಬಳೆ? ಅದಕ್ಕೆ ಗಂಗೆಯಲ್ಲಿ ಸ್ನಾನ ಮಾಡಕ್ ಹೋಗಿದ್ದೆ ಅಂತ ಹೇಳಿದೆ. ನನ್ನನ್ನು ಅವರು ಗಮನಿಸಿದ್ರು, ನನ್ನ ಮಾತಿನಲ್ಲಿ ಬದಲಾವಣೆ ಆಗಿತ್ತು, ನನ್ನ ದೇಹದಲ್ಲಿ ಬದಲಾವಣೆ ಆಗಿತ್ತು, ಒಂದು ಮುಗ್ಧತೆ ಮಾಯಾಗಿ ಹೋಗಿತ್ತು, ನಾಚಿಕೆ ಅನ್ನೋದು ನನಗೆ ಬಂದಿತ್ತು, ಹೊಸ ಅರಿವು ಬಂದಿತ್ತು, ಹೊಸ ಚೆಲುವು ಬಂದಿತ್ತು. ಇದನ್ನೆಲ್ಲ ನೋಡಿದಂತಹ ತಾಯಿಗೆ ಅಚ್ಚರಿ ಆಯ್ತು. ಅವತ್ತೇನೂ ಹೇಳಲಿಲ್ಲ. 3 ತಿಂಗಳು ಆಗೋಯ್ತು. ಅಷ್ಟರೊಳಗೆ ನಾನಾ ವಿಚಾರ ಬಂತು. ಏನ್ ಮಾಡ್ಲಿ ನಾನೀಗ? ನನ್ನ ಸಂಕಟವನ್ನ ಯಾರತ್ರ ಹೇಳ್ಕೊಳ್ಳಿ? ಒಂದು ಹೆಣ್ಣಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಲಾ? ನನ್ ಬದುಕಿರೋದೇ ಬೇಡ, ಹೀಗೆ ನನ್ನ ಮುಖ ತೋರಿಸ್ಲಿ ಎಲ್ರಿಗೂ ಕೂಡ? ಹೋಗ್ಲಿ, ಎಲ್ಲಾದ್ರೂ ಓಡ್ ಹೋಗ್ಲಾ? ಅಥವಾ ಅಜ್ಞಾತವಾದ ಅಡವಿಯಲ್ಲಿ ಯಾವ ಮನುಷ್ಯರು ಇಲ್ದಿರ್ತಕ್ಕಂಥ ಕಾಡಿಗೆ ಹೋಗ್ಬಿಟ್ಟು ಮಗು ಹುಟ್ಟೋ ತನಕ ಇದ್ದು ಆಮೇಲೆ ಸತ್ತೋಗ್ಬಿಡ್ಲಾ? ಯಾರಾದ್ರೂ ಕಾಡು ಜನರ ಮಧ್ಯೆ ಹೋಗಿ, ನಾನು ನಿರ್ಗತಿಕಳಪ್ಪ, ನಿಮ್ ಜೊತೆ ನಾನು ಇರ್ತೀನಿ, ನನ್ನನ್ನು ಸೇರ್ಸ್ಕೊಳ್ಳಿ ಅಂತ ಹೋಗಿ ಅವ್ರ ಜೊತೆ ಸೇರ್ಕೊಂಡ್ಬಿಡ್ಲಾ? ಅವ್ರಿಗೆ ಕೆಲ್ಸ ಕಾರ್ಯ ಮಾಡ್ಕೊಂಡು ನನ್ನ ಬದುಕನ್ನ ಕಳೆದು ಬಿಡ್ಲಾ? ಯಾವುದು ಬೇಡ, ಗಂಗೆಯಲ್ಲೇ ಮುಳುಗಿ ಸತ್ತೋಗ್ಲಾ? ಹಡೆದ ತಂದೆಗೆ ಬೇಡ ಆದೆ, ಬೇರೆಯವ್ರಿಗೆ ದಾನ ಕೊಟ್ರು, ಬಾಲಕಿ ಗರ್ಭಿಣಿ ಆದ್ಲು. ಏನು ಉತ್ತರ ಕೊಡೋದು ಲೋಕಕ್ಕೆ? ಯಾರಾಗ್ತಾರೆ ನನಗೆ? ಒಳ್ಳೆ ರೀತಿಲಿದ್ರೆ ಎಲ್ರು ನಮ್ಮನ್ನ ಇಷ್ಟಪಡ್ತಾರೆ. ಅದೇ ಸ್ವಲ್ಪ ಅಪವಾದ ಬಂದ್ರೆ, ನಾವು ದಾರಿ ತಪ್ಪಿದೀವಿ ಅಂದ್ರೆ ಇಡೀ ಲೋಕವೇ ನಮ್ಮ ರಕ್ಷಣೆಗೆ ಬರಲ್ಲ. ಏನ್ ಮಾಡ್ಲಿ ಈಗ? ಸರಿ, ಮನೆ ಬಿಟ್ಬಿಟ್ರೆ ಒಳ್ಳೇದು. ಸಾಯಕ್ ಯಾಕೋ ಮನ್ಸ್ ಬರ್ತಾ ಇಲ್ಲ. 3 ತಿಂಗಳಾಗೋಯ್ತು. ಆಮೇಲೆ
ತಾಯಿಗೆ ವಿಚಾರ ಗೊತ್ತಾಯ್ತು. ಹೆತ್ತ ತಾಯಿಯಿಂದ ವಿಚಾರವನ್ನ ಮುಚ್ಚಿಡಕ್ಕಾಗಲ್ಲ. ಮಗಳ ಹೊಟ್ಟೆಯನ್ನ ನೋಡಿ ಸಂಶಯ ಹುಟ್ಟು, ಗಾಬರಿ ಆಯ್ತು. ಯಾವುದೇ ತಾಯಿಗಾದ್ರೂ ಕೂಡ ಕುಂತಿಯನ್ನ ಹೊಡಿತಾಳೆ, ಬಡಿತಾಳೆ. ಬಾಯ್ ಬಿಡು, ಯಾರವನು, ಯಾರ್ ಜೊತೆ ಹೋಗಿದ್ದೆ ನೀನು, ನಿನ್ನ ಈ ಗರ್ಭಕ್ಕೆ ಕಾರಣ ಯಾರು ಅಂತ ಕೇಳ್ತಾಳೆ. ಬಗೆ ಬಗೆಯಾಗಿ ಕೇಳ್ತಾಳೆ. ಆಗಿದ್ದಾಗೋಯ್ತು, ಹೇಳ್ಬಿಡು ಯಾರು ಅಂತ. ಅವನ್ ಜೊತೆನೆ ನೀನ್ ಮದ್ವೆ ಮಾಡಿ ಕಳಿಸ್ಬಿಡ್ತೀವಿ. ಈ ವಿಚಾರ ತಂದೆಗೂ ತಿಳಿತು. ತಂದೆಗಳು ಅಂತ ಹೇಳ್ತಾನೆ. ಆಗ ನಿಜ ಹೇಳ್ತಾ ಇದ್ದಾಳೆ ಕುಂತಿ, ತಂದೆಯ ಕಣ್ಣೀರನ್ನ ನೋಡಕ್ಕಾಗ್ದೆ. ನಾನು ಸೂರ್ಯ ಮಂತ್ರ ಜಪಿಸ್ತೆ, ದೂರ್ವಾಸರು ಕೊಟ್ಟಂತಹ ವರದ ಪ್ರಭಾವ, ಸೂರ್ಯನೇ ಈ ಗರ್ಭದ ತಂದೆ ಅಂತ ಕುಂತಿ ಹೇಳ್ತಾಳೆ. ಆದ್ರೆ ಅವಳ ಮಾತನ್ನ ಯಾರು ನಂಬಲ್ಲ. ಅವಕ್ಕಾದ್ರು ಅವಹೇಳನ ಮಾಡಿದ್ರು ಸುಳ್ಳು ಹೇಳ್ತಾ ಇದ್ದಾಳೆ. ಇವಳ ಗರ್ಭವನ್ನ ಮುಚ್ಚಿಡ್ಲಿಕ್ಕೆ ಸೂರ್ಯದೇವನ ನೆಪವನ್ನ ಹೇಳ್ತಾ ಇದ್ದಾಳೆ. ಸೂರ್ಯ ಎಲ್ಲಾದ್ರೂ ಭೂಮಿಗೆ ಬಂದು ಈ ರೀತಿ ಮಾಡಕ್ ಸಾಧ್ಯನಾ ಅಂತ ಯಾರು ಕುಂತಿ ಮಾತನ್ನ ನಂಬಲಿಲ್ಲ. ಸೂರ್ಯ ನಿನ್ನ ಗಂಡನ, ಆಕಾಶ ನಿನ್ನ ಮನೇನ, ನವಗ್ರಹಗಳೆಲ್ಲ ನಿನ್ನ ಮಕ್ಕಳ, ದೇವತೆಗಳೆಲ್ಲ ನಿನ್ನ ಬಾಂಧವರ, ಪಶ್ಚಿಮ ಸಮುದ್ರ ನಿನ್ನ ಸೂತಿಕಾ ಗೃಹನ, ಹಾಗಾದ್ರೆ ನೀನು ಜಗನ್ಮಾತೆನ? ನೀನ್ ಹೇಳೋ ಮಾತೆಲ್ಲ ನಂಬಬೇಕಾ? ನಾವೆಲ್ಲ ಕುರಿಗಳ? ಮಕ್ಕಳಿಲ್ಲದ ನಮಗೆ ಬೆಳಕಾಗಿರ್ಲಿ ಅಂತ ನೀನು ದತ್ತು ತಗೊಂಡು ಬಂದ್ರೆ ನೀನ್ ಇಂಥ ಅಪಮಾನ ಮಾಡ್ದ, ಇಂಥ ಅವಮಾನ ಮಾಡ್ದ, ಎಲ್ಲಾದ್ರೂ ಹೋಗಿ ಸಾಯಿ ಅಂತ ಅಂದ್ಬಿಟ್ಲು. ಸಾಕು ತಾಯಿ. ಆಗ ಕುಂತಿಗೊಂದು ಆಲೋಚನೆ ಬಂತು, ನನ್ನ ಹೆತ್ತ ತಾಯಿ ಆಗಿದ್ರೆ ನನ್ನ ಹೋಗಿ ಸಾಯಿ ಅಂತ ಇದ್ಲ. ಬಿಕ್ಕಿ ಬಿಕ್ಕಿ ಹೇಳ್ತಾಳೆ ಕುಂತಿ. ತಂದೆ ಆಲೋಚನೆ ಮಾಡಿ ಸಾಂತ್ವನ ಮಾಡ್ತಾನೆ ಮಗಳನ್ನ. 4 ದಿನ ಆಯ್ತು. ಮತ್ತೆ ಬಂದು ಕೇಳ್ತಾನೆ, ಮಗಳೇ, ತಂದೆ ಅಂದ್ರೆ ನಿನಗ್ ಪ್ರೀತಿ ಅಲ್ವಾ? ನಿಜವಾಗ್ಲೂ ಹೇಳು, ಈ ಗರ್ಭಕ್ಕೆ ಕಾರಣ ಯಾರು? ಆಕಾಶನೇ ತಲೆ ಮೇಲೆ ಬೀಳೋ ತರ ಆಗೋಯ್ತು ಕುಂತಿಗೆ. ಸತ್ಯ ಹೇಳಿದ್ರೂ ಯಾರು ನಂಬ್ತಾ ಇಲ್ಲ. ಆಗ ಅನಿಸ್ತು ಕಲಿಯುಗ ಹತ್ರ ಬರ್ತಾ ಇದೆ, ಅದಕ್ಕೆ ನಿಜ ಹೇಳಿದ್ರು ಕೂಡ ಇಲ್ಲಿ ಯಾರು ನಂಬ್ತಾ ಇಲ್ಲ ಅಂತ. ಸೂರ್ಯನನ್ನ ಶಪಿಸ್ತೆ ನಾನು, ದೂರ್ವಾಸರನ್ನ ಮನಸ್ಸಲ್ಲೇ ಬೈಕೊಂಡೆ, ಇಂಥ ವರವನ್ನ ಯಾಕೆ ಕೊಟ್ರವ್ರು ಅಂತ. ಆಮೇಲೆ ದಿಟ್ಟವಾಗಿ ಹೇಳ್ತಾಳೆ ಕುಂತಿ, ಅಮ್ಮ, ಅಪ್ಪ, ನೀವು ನಂಬಿದ್ರು ನಂಬದೇ ಇದ್ರು ನನಗೀಗ ಒಂದೇ. ದೂರ್ವಾಸರು ನನಗಿತ್ತಿದಂತಹ ಮಂತ್ರದಲ್ಲಿ, ಅದರ ಕಾರ್ಯದಲ್ಲಿ ನಿಮಗೆ ವಿಶ್ವಾಸ ಇಲ್ಲ ಅಂದ್ರೆ, ಶ್ರದ್ಧೆ ಇಲ್ಲ ಅಂದ್ರೆ ನಾನು ಏನು ಮಾಡ್ಲಿ? ಯಾಕಂದ್ರೆ ನಾನು ಅದನ್ನ ಪರೀಕ್ಷೆ ಮಾಡಕ್ ಹೋಗಿ ನನಗೆ ಇಂಥ ಸ್ಥಿತಿ ಬಂದಿದೆ. ನೀವು ಪರೀಕ್ಷೆ ಮಾಡೋದ್ ಬೇಡ. ಶ್ರದ್ಧೆ ಇದ್ದೇ ನಾನು ನಾಸ್ತಿಕಳಾಗಿ ಪತಿತೆಯಾಗಿ ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ಮಕ್ಳು ಮಕ್ಳು ಅಂತ ಗೊಂಬೆ ಆಟ ಆಡ್ತಾ ಇದ್ದಂತಹ ನನಗೆ ಹುಡುಗಾಟದ ಬುದ್ಧಿ, ಚಪಲ, ಈ ರೀತಿ ಆಗೋಯ್ತು. ನನ್ನಲ್ಲಿರೋದು ಸೂರ್ಯ ಶಿಶು, ನೀವು ನಂಬದಿದ್ರೆ ನನಗೆ ನಷ್ಟ ಇಲ್ಲ. ಸೂರ್ಯ ಕರ್ಮ ಸಾಕ್ಷಿ, ಇಲ್ಲಿ ಬಂದು ಅವನು ಸತ್ಯ ಹೇಳಕ್ಕಾಗಲ್ಲ. ಅವನು ನನ್ನನ್ನ ಹಿಡಿದು ಗರ್ಭವನ್ನ ತುಂಬಿಸ್ಬಿಟ್ಟ. ಒಂದ್ ಆಶ್ಚರ್ಯ ಅಂದ್ರೆ ನಾನು ಅವನ ಪ್ರಕೋಪಕ್ಕೆ ಸಿಲುಕಿ ಸುಟ್ಟು ಭಸ್ಮ ಆಗದೆ ಉಳಿದಿರೋದು. ಈಗ ನನ್ನ ಮಾತನ್ನ ನೀವ್ಯಾರು ನಂಬ್ತಾ ಇಲ್ಲ. ಆಗ ತಾಯಿ ಹೇಳ್ತಾಳೆ, ಕುಂತಿ, ಸೂರ್ಯ ಮುಟ್ಟಿದ್ರೂ ಭಸ್ಮವಾಗದೆ ಇರೋದು ನೀನ್ ಹೇಳ್ತಾ ಇರ್ತಕ್ಕಂಥ ಸುಳ್ಳಿಗೆ ಸಾಕ್ಷಿ ಅಲ್ವಾ? ಸೂರ್ಯ ಎಲ್ಲಿ, ನೀನೆಲ್ಲಿ? ನೀನೇನು ದೇವತೆನಾ? ಈ ರೀತಿ ತಾಯಿನೇ ಹೇಳ್ದಾಗ ಕುಂತಿಗೆ ಏನು ಹೇಳಕ್ ಉಳ್ದಿರ್ಲಿಲ್ಲ. ಹೀಗೆ ದಿನಗಳು ಕಳೀತಾ ಇದೆ. ಮುಂದೊಂದು ದಿನ ಕುಂತಿಗೆ ಹೊರಗಡೆ ಹೋಗಿ ಬರೋಣ ಅಂತ ಸುಳ್ಳನ್ನ ಹೇಳಿ ಒಂದು ರಹಸ್ಯ ದೇಶಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಮಗುವಿನ ಬೇಸರ ಕಳೀಲಿಕ್ಕೆ ರಾಣಿ, ರಾಜ
ಹಾಗೂ ಕುಂತಿ ದೇವಿ ಗಂಗಾ ತೀರ ವಿಹಾರಕ್ಕೆ ಹೊರಟಿದ್ದಾರೆ ಅಂತ ಎಲ್ರಿಗೂ ಕಾರಣ ಹೇಳ್ತಾರೆ ಕೇಳಿದವ್ರಿಗೆ. ಅವಳ ಗರ್ಭ ಸಮಾಚಾರ ಇಡೀ ಲೋಕಕ್ಕೆ, ಅರಮನೆಗೆ ಗೊತ್ತಾಗ್ದಿರೋ ತರ ಗುಟ್ಟನ್ನ ಕಾಪಾಡ್ತಾರೆ. ಯಾವತ್ತೂ ಕೂಡ ಅರಮನೆಯಲ್ಲಿ ಕಾಣದೇ ಇರ್ತಕ್ಕಂಥ ವಿಶೇಷವಾದ ಗೂಢಾಚಾರರು ಇವ್ರ ಜೊತೆ ಇರ್ತಾರೆ. ಅವರ ಭಾಷೆ ಇವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ, ಇವರ ಭಾಷೆ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಮುಂದೆ 6-7 ತಿಂಗಳು ಅವಳಿಗೆ ಯಾವ ಕೊರತೆ ಆಗದಂತೆ ನೋಡ್ಕೊಂಡ್ರು. ತಂದೆ ತಾಯಿ ಆಗಾಗ ಬರ್ತಾ ಇದ್ರು, ಹೋಗ್ತಾ ಇದ್ರು. ಆಡಕ್ಕೆ ಆಟದ ಗೊಂಬೆ, ಊಟ, ಅಡುಗೆ ಎಲ್ಲವೂ ಕೂಡ ಅವಳಿಗೆ ಸಿದ್ಧ ಆಗಿರ್ತಾ ಇತ್ತು. ಅವಳನ್ನ ಒಂದು ಬಂಗಾರದ ಪಂಜರದಲ್ಲಿ ಇಟ್ಟಿರೋ ತರ ಎಲ್ಲೋ ಸೂಕ್ಷ್ಮವಾದ ಪ್ರದೇಶದಲ್ಲಿ, ಜನ ಬರ್ಲೂಬಾರ್ದು ಹೋಗ್ಲೂಬಾರ್ದು ಅಂತ ಪ್ರದೇಶದಲ್ಲಿ ಕುಂತಿಯನ್ನ ಇಟ್ಟು ಸಾಕ್ತಾ ಇದ್ರು. ಪ್ರಸವದ ದಿನ ಹತ್ರ ಬರ್ತಾ ಇದೆ. ತುಂಬು ಗರ್ಭಿಣಿಯಾಗಿದ್ದಾಳೆ ಕುಂತಿದೇವಿ. ಆ ಬಾಲಕಿಗೆ ಆ ಗರ್ಭವನ್ನ ಹೊತ್ತು ನಿಲ್ಲಕ್ಕಾಗ್ತಾ ಇಲ್ಲ. ಒಂದು ಹೆಜ್ಜೆ ಮುಂದೆ ಇಡಬೇಕಾದ್ರೂ ಕೂಡ ಸಾಕಷ್ಟು ಕಷ್ಟ ಪಡ್ತಾ ಇದೆ ಆ ಮಗು. ಸೂರ್ಯನ ಮೇಲೆ ಕೋಪ ಬರ್ತಾ ಇದೆ ಅವಳಿಗೆ. ಮತ್ತೊಂದೆಡೆ ಯಾವ ರೀತಿ ಮಗು ಹುಟ್ಟುತ್ತೆ, ಆ ಮಗುವಿನ ಮುಖವನ್ನ ಒಮ್ಮೆ ನೋಡ್ಬೇಕಲ್ಲ ಅಂತ ಆಸೆ ಆಗ್ತಾ ಇದೆ ಅವಳಿಗೆ. ಅವಳ ಅಪರಾಧವನ್ನ ಮರಿತಾ ಮಗುವಿನ ಚಿಂತೆ ಕಾಡಕ್ ಶುರುವಾಯ್ತು. ಪ್ರಸವದ ದಿನ ಹತ್ರ ಬರ್ತಾ ಇದೆ. ಪ್ರಸವ ಆಯ್ತು. ಸೂಲಗಿತ್ತಿಯನ್ನ ಕರೆಸಿದ್ರು. ಅವಳಿಗೆ ಸಾಕಷ್ಟು ಚಿನ್ನ, ಒಡವೆ, ವಜ್ರ, ವೈಡೂರ್ಯಗಳನ್ನ ಕೊಟ್ರು. ಆಗ ತಾನೇ ಪ್ರಸವ. ಇವಳಿಗೆ ಬಹಳ ದಣಿವಾಗ್ತಾ ಇದೆ, ಮೈಯೆಲ್ಲ ಬೆವತಿದೆ, ಕಣ್ಣೆಲ್ಲ ಮಂಜು. ಆ ಮಂಜು ಕಣ್ಣಿನಲ್ಲೇ ಮಗುವನ್ನ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಆಶ್ಚರ್ಯ, ಆಗ ತಾನೇ ಹುಟ್ಟಿದ ಮಗು ಸೂರ್ಯನಂತೆ ಪಳ 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 ಅಂತ ಹೊಳಿತಾ ಇದೆ. ಹುಟ್ಟಿದ ತಕ್ಷಣ ಮಗುವಿನ ಕಿವಿಗಳಲ್ಲಿ ಕುಂಡಲ ವಜ್ರದ ರೀತಿ ಹೊಳಿತಾ ಇದೆ. ಎದೆಯಲ್ಲಿ ಕಂದು ಬಣ್ಣದ ಕವಚ. ಹುಟ್ಟಿದ ತಕ್ಷಣ ಕರ್ಣ ಕುಂಡಲಗಳನ್ನ ಹುಟ್ಟುತ್ತಾನೆ ಕರ್ಣ. ಇದು ಅಪ್ರಾಕೃತ ಶಿಶು, ಯುದ್ಧಕ್ಕೋಸ್ಕರನೇ ಸಿದ್ಧವಾಗಿ ಭೂಮಿ ಮೇಲೆ ಹುಟ್ಟಿದೆ. ಅದಕ್ಕೆ ಸಾಕ್ಷಿ ಅಂತ ಇದನ್ನ ನೋಡಿದಂತಹ ತಂದೆ ತಾಯಿ ಅವಕ್ಕಾಗ್ತಾರೆ. ನಾನು ಆನಂದದಿಂದ ಕಣ್ಣೀರನ್ನ ಇಡ್ತಾ ಅವರನ್ನ ನೋಡ್ತೇನೆ. ಈಗ್ಲಾದ್ರೂ ನನ್ನ ಮಾತು ನಂಬ್ತೀರಾ ಅಪ್ಪ ಅಮ್ಮ? ಸೂರ್ಯನನ್ನ ಕೈ ಬಿಡದೆ ಸಾಕ್ಷ್ಯ ತೋರಿಸ್ತಾ, ನೋಡಿ ಇದು ಸೂರ್ಯನ ಮಗು, ಹಾಗಾಗಿ ಇಷ್ಟು ತೇಜೋಮಯವಾಗಿದೆ ಅಂತ ಹೇಳ್ತಾಳೆ. ಅದು ಸಮಸ್ಯೆಗೆ ಆರಂಭ ಅಂತ ಅವತ್ತು ಅರಿವಿಗೆ ಬಂದಿರ್ಲಿಲ್ಲ. ಸ್ವಲ್ಪ ಹೊತ್ತು ಮೌನ, ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ತೊಟ್ಟಿಲಿನ ಆಕಾರದ ಒಂದು ಗಂಡು ಬಿದಿರು ಬುಟ್ಟಿಯನ್ನ ತಂದು ಅವನ ತಂದೆ ಮುಂದೆ ಇಡ್ತಾನೆ. ಮೊದಲೇ ಮಾಡಿಸಿಟ್ಟಿದ್ರು ತಲೆಯನ್ನು ಉಪಯೋಗಿಸಿ. ಅದ್ರೊಳಗಡೆ ಮೆತ್ತನೆಯ ಹಾಸಿಗೆ ಹಾಸಿದ್ರು. ಸುತ್ತಲೂ ಒಂದೇ ಒಂದು ಚೂರು ನೀರು ಹೋಗದೆ ಇರೋ ತರ, ಧೂಳು ಹೋಗದೆ ಇರೋ ತರ, ಗಾಳಿ ಹೋಗದೆ ಇರೋ ತರ ಘಮ ಘಮ ಅಂತಕ್ಕಂಥ ಸುಗಂಧವಾದ ಒಂದು ಬಟ್ಟೆಯನ್ನ ಸುತ್ತಿದ್ರು. ಮಗುವನ್ನ ಅದ್ರಲ್ಲಿ ಮಲಗಿಸಿದ್ರು. ಅದ್ರ ಮೇಲೆ ಮತ್ತೊಂದು ಬಟ್ಟೆಯನ್ನ ಹೊದಿಸಿದ್ರು ಮಗು ಮೇಲೆ. ಅದಕ್ಕೊಂದು ಮುಚ್ಚಳವನ್ನ ಇಟ್ರು. ಇಟ್ಬಿಟ್ಟು ನನ್ನ ಕಡೆ ನೋಡ್ತಾಳೆ ತಾಯಿ. ತಂದೆಯರಿಬ್ರು ನೋಡಿ ಹೇಳ್ತಾರೆ, ಕುಂತಿ, ನೀನೊಂದು ಮಹಾ ತ್ಯಾಗವನ್ನ ಮಾಡಬೇಕು ತಾಯಿ. ನೀನು ಆಡಿದ್ದು ಸತ್ಯ, ನಿನ್ನ ಮಾತೆಲ್ಲ ಸತ್ಯ ಅಂತ ಈ ಮಗು ಹುಟ್ಟಿದ್ಮೇಲೆ ನಮ್ಗೆ ಅರ್ಥ ಆಗ್ತಾ ಇದೆ. ಆದರೆ ಸೂರ್ಯ ಇದ್ದಾನೆ ಅನ್ನೋದು ಸತ್ಯ. ಆದ್ರೆ ನೀನ್ ಹೇಳೋ ಸತ್ಯವನ್ನ ಲೋಕ ನಂಬಲ್ಲ. ನಿತ್ಯ ಕಾಯಕನಾಗಿರ್ತಕ್ಕಂಥ ಸೂರ್ಯ ಬಂದು ನಿನ್ನ ಈ ಗರ್ಭಕ್ಕೆ ಕಾರಣ ಆದ ಅಂದ್ರೆ ಯಾರು ನಂಬಲ್ಲ. ಸತ್ಯವನ್ನ ಮರೆಮಾಸ್ತಕ್ಕಂಥ ಪಾಪಿಗಳು ನಾವಾಗ್ತೀವಿ. ನಾವು ಬಾಳ್ಬೇಕಾಗಿರೋದು ಸೂರ್ಯ ಲೋಕದಲ್ಲಮ್ಮ, ಈ ಹಾಳು ಭೂಮಿಯಲ್ಲಿ. ಈ ಮಗು ಏನಾದ್ರೂ ನಮ್ಮ ಜೊತೆ ಊರಿಗೆ ಬಂದ್ರೆ ಅನರ್ಥ. ನಮಗೆ ನೀನು ಮಾತ್ರ ಬೇಕು, ಈ ಮಗು ಅಲ್ಲ.
ಯಾಕಂದ್ರೆ ನಾನ್ ನಿನ್ನನ್ನ ಬಿಟ್ಟಿರಕ್ಕಾಗಲ್ಲ. ಈ ಮಗುವನ್ನ ತೊಟ್ಟಿಲಲ್ಲಿಟ್ಟು ಗಂಗೆಯಲ್ಲಿ ತೇಲು ಬಿಡೋಣ, ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ನಿನಗೆ ವಿವಾಹ ಕಾಲ ಬಂದಾಗ ಉತ್ತಮನಾದಂತಹ ವರನ ಜೊತೆ ನಾನು ಮತ್ತೆ ನಿನಗೆ ಮದುವೆಯನ್ನ ಮಾಡ್ತೇನೆ. ಈ ಪ್ರಕರಣವನ್ನ ಇಲ್ಲಿಗೆ ಮರ್ತು ಬಿಡು. ಇಲ್ಲವಾದ್ರೆ ನಿನ್ನ ಕಷ್ಟಪಟ್ಟು ಸಾಕಿದಂತಹ ಈ ನಿನ್ನ ತಂದೆ ತಾಯಿಗಳು ಒಂದು ಕ್ಷಣ ಬದುಕಿರೋದಿಲ್ಲ. ನಾವು ಪ್ರಾಣ ಬಿಟ್ಬಿಡ್ತೀವಿ. ನಾವು ಜೀವಂತವಾಗಿ ಉಳಿಯಲ್ಲ. ದೊಡ್ಡ ಮನಸ್ ಮಾಡು. ನಿನ್ನ ಕಾಲಿಗೆ ಬೀಳ್ತೇವೆ, ಹಠ ಮಾಡಬೇಡ. ಮಗುವಿಗೆ ಏನು ಆಗೋದಿಲ್ಲ, ನನ್ನಾಣೆ ನಂಬು. ತಂದೆಯ ಮಾತನ್ನ ಕೇಳಿದಂತಹ ಕುಂತಿ ಕಿರ್ಚಾಡ್ತಾಳೆ, ಅಳ್ತಾಳೆ, ಗೋಗರಿತಾಳೆ. ಇಲ್ಲ, ಈ ಮಗುವನ್ನ ಬಿಟ್ಟು ನಾನಿರಲಾರೆ. ಹೋಗಿ ಹೇಳಿ ಕುಂತಿ ಸತ್ತೋದ್ಲು ಅಂತ ಹೇಳಿ, ಗಂಗೆಯಲ್ಲಿ ಮುಳುಗಿ ಸತ್ತೋದ್ಲು ಅಂತ ಹೇಳ್ಬಿಡಿ. ಆದ್ರೆ ನಾನು ಮಾತ್ರ ಬರಲ್ಲ ಅಂತ ಕಿರ್ಚಾಡ್ತಾಳೆ. ಇಲ್ಲ, ಮಗುವಿನ ಜೊತೆ ನನ್ನನ್ನು ಕೂಡ ಗಂಗೆಯಲ್ಲಿ ತೇಳ್ಬಿಡಿ, ನಾನು ನನ್ನ ಮಗು ಇಬ್ರು ಸತ್ತೋಗ್ಬಿಡ್ತೀವಿ ಅಂತ ಹೇಳ್ತಾಳೆ. ಇಲ್ಲ, ಇಲ್ಲೇ ನೀವೇ ಕೊಂದು ಹಾಕ್ಬಿಡಿ, ವಿಷ ಹಾಕಿ ಅಂತ ಕೇಳ್ಕೊಂತಾಳೆ. ಆದ್ರೆ ತಂದೆ ಅವಳನ್ನ ಸಮಾಧಾನ ಪಡಿಸ್ತ, ಮಗಳೇ, ಸ್ವಲ್ಪ ದಿನ ಮಗು ಕೂಡ ಉಳಿಯುತ್ತೆ, ನೀನು ಉಳಿತ್ಯ. ಉಪಾಯ ಮಾಡಿ ಸೇರಿಸ್ತೀವಿ. ಈ ಮಗುವನ್ನ ಈಗ ತೇಲಿ ಬಿಡೋಣ. ಮುಂದೆ ರಾಜಭಕ್ತನ ಮನೆ ಇದೆ, ಗಂಗಾ ತೀರದಲ್ಲಿ. ಅವನು ಅಪುತ್ರ. ಅವನ ಕೈಗೆ ಈ ಮಗುವನ್ನ ಸಿಗೋ ತರ ಮಾಡ್ತೀನಿ ನಾನು. ಅವನು ನಿಷ್ಠಾವಂತ. ಕುಲದಲ್ಲಿ ಸೂತ ಕುಲವನಾದ್ರೂ ಕೂಡ ಹಸ್ತಿನಾವತಿಯ ಅರಮನೆಯಲ್ಲಿ ಕೆಲ್ಸಕ್ಕಿದ್ದವನು. ಅವನು ಒಳ್ಳೆಯವನು. ಯಯಾತಿಯಿಂದ ಅನುಸಂತಾನದಲ್ಲಿ 14ನೆಯ ಬಲಿ. ಮಕ್ಕಳಿಲ್ಲದೆ ಇವನಿಗೆ ದೀರ್ಘ ತಮಸ್ಸು ಎಂಬ ಋಷಿಯಿಂದ ಅಂಗ ವಂಗ ಕಳಿಂಗ ಸೋಷ್ಯ ಪೌಂಡ್ರಕ ಅಂತಕ್ಕಂತ 5 ಮಕ್ಕಳಾಗಿ ಅದೇ ಹೆಸರಿನ ರಾಜ್ಯ ಕಟ್ಕೊಂಡು ಆಡಳಿತ ಮಾಡ್ತಾ ಇದ್ರಲ್ಲ, ಅಂತಹ ಅರಮನೆಯಲ್ಲೆಲ್ಲ ಕೆಲಸ ಮಾಡಿದ್ದನಮ್ಮ. ಇವರೆಲ್ಲ ಸೂತರು. ಹಾಗಾಗಿ ಅವನು ಬಾಯಿ ಬಿಡದೇ ಇರೋ ತರ ಎಷ್ಟು ಬೇಕೋ ಅಷ್ಟು ಬಹುಮಾನಗಳನ್ನ ಕೊಟ್ಟು ಮಗುವಿನ ರಕ್ಷಣೆಗೆ ಏರ್ಪಾಡು ಮಾಡ್ತೀನಿ ನಾನು. ಅವನಿಗೊಬ್ಬ ಹೆಂಡತಿ ಇಳಿದ್ದಾಳೆ, ಅವಳ ಹೆಸರು ರಾಧೆ. ಆ ರಾಧೆ ಹಾಗೂ ಸೂತನಿಗೆ ಮಗನಾಗಿ ಇವನು ಬೆಳಿತಾನಮ್ಮ. ಯಾವಾಗ ತಂದೆ ಪರಿಪರಿಯಾಗಿ ಕೇಳ್ಕೊಂಡು, ಆಗ ಕುಂತಿ ಏನನ್ನೂ ಮಾಡದೇ ಇರೋ ಪರಿಸ್ಥಿತಿ. ಒಪ್ಕೊಳ್ಳೇಬೇಕಾಯ್ತು. ಪ್ರಾತಃ ಕಾಲ ಸೂರ್ಯ ಕಿರಣ ಮೇಲೇರ್ತಾ ಇದೆ. ಪೆಟ್ಟಿಗೆಯ ಶಿಶುವನ್ನ ಕೊನೆಯದಾಗಿ ಮುದ್ದು ಮಾಡಿ, ಕರ್ಣ, ಇದೇ ನಿನ್ನ ಹೆಸರಾಗಲಿ, ಚೆನ್ನಾಗಿ ಬಾಳು ಕಂದ ಅಂತ ಅವಳ ಕೈಯಿಂದಲೇ ಗಂಗೆಯಲ್ಲಿ ತೇಲಿ ಬಿಡ್ತಾಳೆ. ಗಂಗೆ, ನೀನು ವಿಷ್ಣು ಪಾದಾಚ್ಯುತೆಯಮ್ಮ, ಆದರೂ ಲೋಕಮಾತೆ. ಶಂಕರ ನಿನ್ನನ್ನ ಜಟೆಯಲ್ಲಿ ಧರಿಸ್ಕೊಂಡಿದ್ದಾನೆ. ಶಿವಪುತ್ರ ಷಣ್ಮುಖನಿಗೂ ಶಂತನು ಪುತ್ರ ಭೀಷ್ಮನಿಗೂ ನೀನು ಆಶ್ರಯ ಕೊಟ್ಟ ಹಾಗೆ ಈಗ ನನ್ನ ಮಗನಿಗೂ ನೀನು ಆಶ್ರಯ ಕೊಡಮ್ಮ. ಅನಾಥರಿಗೆಲ್ಲ ತಾಯಿ ಯಾರು ಅಂದ್ರೆ ಅದು ಗಂಗೆ. ಯಾರು ದೂರ ತಳ್ಳಿದ್ರು ಗಂಗೆ ಯಾವತ್ತೂ ಮಕ್ಕಳನ್ನ ದೂರ ತಳ್ಳಲ್ಲ ಅಂತಾಳೆ. ಹಾಗಾಗಿ ನಿನ್ನ ಋಣ ತೀರ್ಸಕ್ಕಾಗಲ್ಲ. ನನ್ನ ಮಗುವನ್ನ ನೀನೇ ರಕ್ಷಿಸುವಂತ ಗೊಡೋ ಅಂತ ಹೇಳ್ತಾ ಮಗುವನ್ನ ಬಿಡ್ತಾಳೆ. ಬುಟ್ಟಿ ತೇಲ್ತಾ ಅಲಿತಾ ಅಲೆಗಳ ಮಧ್ಯೆ ಸಿಕ್ತಾ ಸ್ವಲ್ಪ ದೂರ ಹೋಗೋ ಅಷ್ಟ್ರಲ್ಲಿ ಒಬ್ಬ ವೃದ್ಧ ಬಂದು ಆ ಬುಟ್ಟಿ ಎತ್ಕೊಂಡು ಅವನ ಮನೆ ಕಡೆ ಹೋಗ್ತಾನೆ. ಗಂಗೆ ತನ್ನ ಕೆಲಸ ಮಾಡಿದ್ಲು. ಜಲದ ಮೂಲಕ ಮಗುವಿನ ಋಣ ಅವತ್ತು ಕುಂತಿಗೆ ತೀರ್ತು. ಋಣ ಹರಿತು ಅಂದ್ರೆ ಕಳ್ದೆ ಹೋಯ್ತು ಅಂತನ ಋಣ? ಹಾಗಾದ್ರೆ ಕುಂತಿ ಆ ಮಗುವನ್ನ ಕಾಣ್ಲಿಕ್ಕೆ ಅದೆಷ್ಟೋ ಬಾರಿ ಯೋಚನೆ ಮಾಡಿದ್ರೂ ಕೂಡ ಅದು ಆಗಿರ್ಲಿಲ್ಲ.
ಅವಳ ಹೃದಯ ಸಾಕಷ್ಟು ಸಲ ಮಿಡಿದಿತ್ತು, ತಾಯಿ ಹೃದಯ. ಆದ್ರೆ ತಂದೆಯ ಮನೆಯಲ್ಲಿ ಮದುವೆ ವಯಸ್ಸಾದಾಗ ಸ್ವಯಂವರ ಏರ್ಪಡಿಸಿದ್ರು. ಕುಲದ ಗೌರವಕ್ಕಾಗಿ ಒಂದು ಹೆಣ್ಣು ತ್ಯಾಗ ಮಾಡ್ಲೇಬೇಕು. ಅವಳನ್ನ ಅಂದಿನಿಂದ ಎಂದೂ ಕೂಡ ಹೊರಗಡೆ ಒಬ್ಬಳನ್ನೇ ಕಳಿಸ್ಲೇ ಇಲ್ಲ. ಪಾಂಡುರಾಜನ ಜೊತೆ ವಿವಾಹ ಅಂತ ನಿಶ್ಚಯ ಆಯ್ತು. ಹಸ್ತಿನಾವತಿಯ ರಾಣಿಯಾಗಿ ಅವಳು ಹೋಗೇ ಬಿಟ್ಲು. ಮದುವೆಯಾದ ಗಂಡನಿಗೆ ಸತ್ಯವನ್ನ ಹೇಳಬೇಕು ಅಂತ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಆಗ್ಲೇ ಇಲ್ಲ ಪಾಂಡುರಾಜನಿಗೆ ಹೇಳಲಿಕ್ಕೆ. ನೋಡಿ, ಇರೋ ಒಬ್ಬನೇ ಮಗ ಸಾಕು, ಅವನನ್ನ ಕರ್ಕೊಂಡ್ ಬರೋಣ, ಅವನನ್ನೇ ನಮ್ಮ ಮಗ ಅಂತ ಬೆಳೆಸೋಣ ಅಂತ ಹೇಳಲಿಕ್ಕೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಆಗ್ಲಿಲ್ಲ. ವಾನಪ್ರಸ್ಥ ದೊರೆಯ ಮನಃಶಾಂತಿ ಕೆಡಿಸಿತ್ತು. ಅವನು ನೆಮ್ಮದಿಯಿಂದ ಇರ್ಲಿಲ್ಲ. ಹಾಗಾಗಿ ಈ ವಿಚಾರವನ್ನ ಹೇಳಲೇ ಇಲ್ಲ. ಮುಂದೆ ಉಳಿದ ದೂರ್ವಾಸರ ಮಂತ್ರವನ್ನ ಪ್ರಯೋಗ ಮಾಡಿ ಮಕ್ಕಳನ್ನ ಪಡೆದ್ಲು. ಗಂಡ ಸತ್ತ, ತಬ್ಬಲಿ ಮಕ್ಕಳನ್ನ ಕರೆದುಕೊಂಡು ಹಸ್ತಿನಾವತಿಗೆ ಹೋದ್ಲು. ಯುಧಿಷ್ಠಿರನೇ ಜ್ಯೇಷ್ಠ ಅಂತ ಭೀಷ್ಮಾದಿಗಳಿಗೆ ಮನವರಿಕೆ ಮಾಡ್ಕೊಡದೇ ಸಾಕಾಗಿತ್ತು ಅವಳಿಗೆ. ಆ ಹೊತ್ತಿಗಾಗ್ಲೇ ಕರ್ಣ ಪರದೇಶಿಯಾಗಿ ಅಲಿತಾ ಇದ್ದ. ಪರಶುರಾಮರಲ್ಲಿ ವಿದ್ಯೆ ಕಲಿತು ಶಾಪ ಪಡ್ಕೊಂಡ. ಮತ್ತೆ ಹಸ್ತಿನಾವತಿಗೆ ಆಶ್ರಯಕ್ಕಾಗಿ ಮರಳಿದ್ದ. ಮೊಟ್ಟ ಮೊದಲ ಬಾರಿ ಕರ್ಣನನ್ನ ನೋಡಿದ್ದು ರಂಗಭೂಮಿಯಲ್ಲಿ. ಎಲ್ಲ ರಾಜಕುಮಾರರ ಶಕ್ತಿ ಪ್ರದರ್ಶನವನ್ನ ಮಾಡೋ ಸಮಯದಲ್ಲಿ ಕರ್ಣನನ್ನ ನೋಡಿದಂತಹ ಕುಂತಿಗೆ ಎದೆಯ ಹಾಲು ಹುಕ್ಲಿಕ್ಕೆ ಪ್ರಾರಂಭ ಆಯ್ತಂತೆ ಆ ಕ್ಷಣದಲ್ಲಿ. ಆದ್ರೆ ಅದನ್ನ ಯಾರಿಗೂ ಕೂಡ ತೋರ್ಸ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಕರ್ಣನಿಗೂ ತನ್ನ ತಾಯಿ ಯಾರು ಅಂತ ಗೊತ್ತಾಗೋ ತರ ಇರ್ಲಿಲ್ಲ. ಆದ್ರೆ ತಾಯಿ ಜೀವ ಇವನು ಕರ್ಣನೇ ಅನ್ನೋದು ಅವಳಿಗೆ ಅರಿವಿಗೆ ಬಂದಿತ್ತು. ಹಳೆ ನಿರ್ಬಂಧ ಇತ್ತು. ಏನಾದ್ರೂ ಕರ್ಣನನ ಮಗ ಅಂತ ಒಪ್ಪಿದ್ರೆ ಕರ್ಣನ ಜೊತೆಗೆ ಇರೋ 5 ಜನಕ್ಕೂ ಕೂಡ ಶಾಶ್ವತವಾದ ಚೀಮಾರಿ ಹಾಕಿ ಕಾಡೆ ಕಳಿಸ್ತಾ ಇದ್ರು. ಕನ್ಯೆಯಾಗಿ ಪರಾಶರರಲ್ಲಿ ವ್ಯಾಸರನ್ನ ಹಡೆದು ಕುರುರಾಣಿಯಾಗಿ ಶಂತುವಿನ ಕೈ ಹಿಡಿದ ಸತ್ಯವತಿ ದೇವಿ ಗೌರವ ಪ್ರೀತಿ ಗಳಿಸಿದ್ಲಂತೆ. ಅದೇ ಸಮಾಜದ ಕನ್ಯೆಯಾಗಿ ಕರ್ಣನನ್ನ ಹಡೆದಂತಹ ಪಾಂಡುರಾಣಿಯಾಗಿ ಇದ್ದ ಕುಂತಿಗೆ ಆ ಗೌರವ ಸಿಗ್ತಾ ಇರಲಿಲ್ಲ. ಕರ್ಣ ದುರ್ಯೋಧನನ್ನ ಓಲೈಸ್ತಾನೆ. ರಾಜ್ಯಾಧಿಪತಿಯ ಪಟ್ಟ ದೊರಕಿಸ್ಕೊಂತಾನೆ. ದುರ್ಯೋಧನನ ಆಪ್ತ ಮಿತ್ರನಾಗ್ತಾನೆ. ಕುರುರಾಜನಾಗಿರ್ತಕ್ಕಂಥ ಅವನು ಅದೆಷ್ಟೋ ಬಾರಿ ಅವಮಾನ ಆದಾಗ ಅವನು ಮಾತ್ರ ಸಂಕಟ ಪಟ್ಟಿರ್ಲಿಲ್ಲ, ಕುಂತಿಯು ಕೂಡ ಸಂಕಟವನ್ನ ಪಟ್ಟಿದ್ಲು. ಕುಂತಿ ಸೊಸೆ ದ್ರೌಪದಿಗಾದಂತಹ ಮಾನಭಂಗ ಪ್ರಸಂಗದಲ್ಲಿ ಕರ್ಣನ ಪಾತ್ರ ಇರೋದು ಕೇಳಿ ಸಾಕಷ್ಟು ದುಃಖವನ್ನ ಅನುಭವಿಸಿದ್ಲು. ಈ ನಿರ್ಣಾಯಕ ಘಟ್ಟದಲ್ಲಿ ಯಾವತ್ತೂ ಒಂಟಿಯಾಗಿ ಕರ್ಣನನ್ನ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಗ್ಲೇ ಇಲ್ಲ. ಇನ್ನೇನು ಯುದ್ಧ ಬರೋ ಸಂದರ್ಭದಲ್ಲಿ ಕರ್ಣನ ನಿಜವಾದ ತಾಯಿ ಯಾರು ಅಂತ ಕರ್ಣನಿಗೆ ಅರಿವಿಗೆ ಬಂದಿತ್ತು. ಯಾರು ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ಗೊತ್ತಿತ್ತು. ಕರ್ಣ ಕುಂತಿಯನ್ನ ಬೈಕೊಳ್ತಾನೆ, ನಿರಾಕರಿಸ್ತಾನೆ, ಒಪ್ಪೋದಿಲ್ಲ. ನೀನು ಒಪ್ಪಿದ್ರು ನಿನ್ನ ಮಕ್ಕಳು ಒಪ್ಪಲ್ಲ ಅಂತ ಹೇಳ್ತಾನೆ. ದುರ್ಯೋಧನಿಗೋಸ್ಕರನೇ ನಾನು ಇರೋ ತನಕ ಬಾಳ್ತೀನಿ, ಅವನಿಗೋಸ್ಕರನೇ ಪ್ರಾಣ ಬಿಡ್ತೀನಿ ಅನ್ನೋ ಮಾತನ್ನ ಹಾಡ್ತಾನೆ. ಒಂದು ಹೆಣ್ಣಾಗಿ ಸಮಾಜವನ್ನ ಎದುರಿಸೋದಿದ್ಯಲ್ಲ, ಆ ಸಮಾಜದ ಎಲ್ಲ ಮಾತುಗಳಿಗೆ ಉತ್ತರವನ್ನ ಕೊಡೋದಿದ್ಯಲ್ಲ, ಬಹಳ ಕಷ್ಟ, ಬಹಳ ಕಷ್ಟ. ಅಪರಾಧ ಒಳ್ಳೆ ಉದ್ದೇಶಕ್ಕೆ ಮಾಡಿದಿರೋ ಕೆಟ್ಟ ಉದ್ದೇಶಕ್ಕೆ ಮಾಡಿದಿರೋ, ಗೊತ್ತಿದ್ದು ಮಾಡಿದಿರೋ ಗೊತ್ತಿಲ್ಲದೆ ಮಾಡಿದಿರೋ,
ನಿಮ್ಗೋಸ್ಕರ ಮಾಡಿದ್ರೋ ಬೇರೆಯವ್ರಿಗೋಸ್ಕರ ಮಾಡಿದ್ರೋ ಸಮಾಜ ಹೇಳೋದು ಒಂದೇ: ನೀವು ಅಪರಾಧಿ, ನೀವು ತಪ್ಪು ಮಾಡಿದೀರಾ, ನೀವು ಪಾಪ ಮಾಡಿದೀರಾ. ದೇವ ಧರ್ಮದಿಂದ ಸೂರ್ಯ ಗರ್ಭ ಇಟ್ರು ದೇವತೆಗಳೆಲ್ಲ ಕೂಡ ನನ್ನನ್ನ ನೀನು ಕೆಟ್ಟವಳಲ್ಲ ಅಂತ ಹೇಳಿದ್ರು, ಮನುಷ್ಯರು ಬಿಡ್ಲಿಲ್ವಲ್ಲ, ಅಥವಾ ಬಿಡ್ತಿರ್ಲಿಲ್ವಲ್ಲ. ಲೋಕ ಇನ್ನೊಂದು ಮಾತು ಹೇಳುತ್ತೆ: ಬಲವುಳ್ಳವನು ಮಾಡಿದ್ದೇ ಧರ್ಮ, ಆಡಿದುದೇ ಸತ್ಯ. ಅಥವಾ ಹಣ ಉಳ್ಳವರು ಮಾಡಿದ್ದೇ ಧರ್ಮ ಅಂತ. ಹಾಗಾದ್ರೆ ಇಲ್ದಿರೋರು ಎಲ್ಲಿ ಹೋಗ್ಬೇಕು? ಕರ್ಣನಿಗೆ ನಾನು ನ್ಯಾಯ ಮಾಡಕ್ಕಾಗ್ಲಿಲ್ಲ ಅನ್ನೋ ಒಂದು ಕೊರತೆ ಜೊತೆಗೆ ಅವನು ನ್ಯಾಯ ಮಾರ್ಗ ಬಿಟ್ಟು ದುರ್ಮಾರ್ಗಿಗಳ ಜೊತೆಗೆ ಸೇರ್ಕೊಂಡು ಅಧರ್ಮವನ್ನ ಮಾಡದ್ನಲ್ಲ, ಸಾಯ್ಬೇಕಾದ್ರೆ ನೆಮ್ಮದಿ ಇಲ್ದೆ ಸತ್ನಲ್ಲ. ಈ ಕಷ್ಟ ಯಾರಿಗ್ ಹೇಳ್ಕೊಳ್ಳಿ ವಾಸುದೇವ? ಒಂದು ತಂದೆ ತಾಯಿ ಮಗುವನ್ನ ಎತ್ತಿ ಆಡಿ ಬೆಳೆಸ್ತಾರೆ. ಆದ್ರೆ ಮುಂದೊಂದು ದಿವಸ ತಂದೆ ತಾಯಿಗಳ ಕಣ್ಮುಂದೆ ತನ್ನ ಮಕ್ಕಳು ಒಳ್ಳೆಯವರೆಲ್ಲ ಕೆಟ್ಟವರು ಅಥವಾ ಪಾಪಿಗಳು ಅಂತ ಗೊತ್ತಾದ್ರೆ ಪ್ರತಿಯೊಬ್ಬ ತಂದೆ ತಾಯಿ ಹೇಳೋ ಮಾತು ಏನ್ ಗೊತ್ತಾ? ಇವನು ಹುಟ್ಟೋ ಬದ್ಲು ಅಥವಾ ಹೀಗಾಗೋ ಬದ್ಲು ಸತ್ತಿದ್ರೆ ಚೆನ್ನಾಗಿತ್ತು. ನಾನೇನಂತ ಹೇಳ್ಕೋಬೇಕಿತ್ತಾಗಾದ್ರೆ? ಎರಡು ರೀತಿಯಾದಂತಹ ಕಷ್ಟ. ಒಂದು ತಕ್ಕಡಿ ಕೊಟ್ರು ನನ್ನ ಕೈಗೆ, ಒಂದು ತಕ್ಕಡಿಯಲ್ಲಿ ಕರ್ಣನ ಮಲಗಿಸು, ಇನ್ನೊಂದು ತಕ್ಕಡಿಯಲ್ಲಿ 5 ಜನ ಮಕ್ಕಳನ್ನ ಮಲಗಿಸು. ಈ ಇಬ್ಬರಲ್ಲಿ ಯಾರು ಬೇಕು ಅಂತ ಕೇಳಿದ್ರೆ ಕರ್ಣನಿಗೋಸ್ಕರ 5 ಜನ ಮಕ್ಕಳನ್ನ ದೂರ ಮಾಡ್ಲಾ, ಅಥವಾ 5 ಜನ ಮಕ್ಕಳಿಗೋಸ್ಕರ ಕರ್ಣನನ್ನ ದೂರ ಮಾಡ್ಲಾ? 5 ಜನ ಮಕ್ಕಳು ದೊಡ್ಡವರಲ್ವಾ, ಅವ್ರು ಸಾಯ್ಬಾರ್ದು. ಅಥವಾ ನಾನ್ ಯಾವತ್ತಾದ್ರೂ ಶಾಪ ಹಾಕಿದಿನ ಹಾಳಾಗ್ ಹೋಗು ಅಂತ? ನನ್ ಯಾವತ್ತೂ ಅವನ ಮಗ ಅಲ್ಲ ಅಂತ ಬಾಯಿಂದ ನುಡ್ದೇ ಇಲ್ಲ. ಅರ್ಜುನನನ್ನ ಬಿಟ್ಟು ಉಳಿದ ನಿನ್ನ ಮಕ್ಕಳನ್ನು ಕೊಲ್ಲೋದಿಲ್ಲ ಅಂತ ಹೇಳಿ ಕಳಿಸ್ತಾನೆ. ಅವನ್ ಸತ್ರು ನಾನೇ ಸತ್ರು ಹೇಗೋ ನಿನ್ಗೆ 5 ಜನ ಮಕ್ಕಳು ಉಳ್ದೇ ಉಳಿತಾರೆ ಅಂತ ಬಿಟ್ಟ. ಎಷ್ಟು ದಾನ ಧರ್ಮ ಮಾಡಿದ್ರೇನು, ಎಷ್ಟು ಗಾಯತ್ರಿ ಮಂತ್ರವನ್ನ ಜಪಿಸಿದ್ರೇನು, ಯಾರಿಗ್ ಮಿತ್ರ ಆಗಿದ್ರೇನು, ದುಷ್ಟತನ ಅನ್ನೋದು ಮನುಷ್ಯನಿಗೆ ಬಂದ್ಬಿಟ್ರೆ ಅವನು ದೇವರ ಅಂಶದಿಂದ ಹುಟ್ಟಿದ್ರು ಕೂಡ ಅವನು ನಾಶ ಆಗೇ ಆಗ್ತಾನೆ. ಆಯ್ತು, ಮುಂದುವರಿಸ್ತಾಳೆ. ಮದುವೆ ಆದ್ಮೇಲೆ ಏನೆಲ್ಲ ಕಷ್ಟ ಆಯ್ತು. ಕುಮಾರಿ ಆದೆ, ಕನ್ಯೆಯಾಗಿ ಮಗನನ್ನ ಹಡ್ದೆ, ನೀರ್ಪಾಲ್ ಮಾಡ್ದೆ, ವೈರಾಗ್ಯ ಬಂದ್ಬಿಡ್ತು ನನಗೆ. ಆದ್ರೆ ನನ್ನ ತಂದೆ ತಾಯಿಗಳು ಮತ್ತೆ ಊರಿಗೆ ಕರ್ಕೊಂಡು ಹೋದ್ರು. ಅವ್ರ ಕಣ್ಣಲ್ಲಿ ನಾನು ಕುಲ ಕೀರ್ತಿ ನಾಶಗಳಾಗೋಗಿದ್ದೆ. ಇವಳು ನಮ್ಮ ವಂಶವನ್ನ ಹಾಳು ಮಾಡಕ್ಕೆ ಬಂದಿದ್ದಾಳೆ ಎನ್ನೋ ಪಟ್ಟ ಕಟ್ಟಿಬಿಟ್ಟಿದ್ರು. ಅವ್ರಿಗೆ ಭಾರ ಆಗಿದ್ದೆ. ಯಾರಿಗಾದ್ರೂ ಗಂಟು ಹಾಕಿ ಸಾಗಾಕ್ಬಿಟ್ರೆ ಸಾಕು ಅಂತ ಅನ್ಕೊಂಡಿದ್ರು. ಹಿರಿಯಕ್ಕನಾಗಿ ಸೋದರ ಸೋದರಿಯರ ಕುಟುಂಬ ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ಮನೆಯಲ್ಲಿ ಹಿರಿಮಗ್ಳೋ ಹಿರಿಮಗನು ಸರಿಯಾದ ದಾರಿಲಿ ಇರ್ಬೇಕು. ಅವರೇ ಇಲ್ಲ ಅಂದ್ರೆ ಉಳಿದಂತವರು ಕೂಡ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಈ ಭಯ ಕಾಡ್ತಾ ಇತ್ತು ಅವ್ರ ತಂದೆ ತಾಯಿನ. ಕೃಷ್ಣ, ಈ ಹೆಣ್ಣು ಜನ್ಮ ಯಾಕೆ ಉಪಯೋಗ ಹೇಳ್ತೀಯಾ? ನೀನ್ ರಾಜ್ಯ ಆಳಕ್ ಅವಕಾಶ ಕೊಟ್ರ, ವೇದ ಮಂತ್ರ ಪಾಠಗಳನ್ನ ಕಲೀಲಿಕ್ಕೆ ಅವಕಾಶ ಕೊಟ್ರ, ಒಂದು ಉತ್ತಮವಾದ ಉದ್ಯೋಗವನ್ನ ಏನಾದ್ರೂ ಕೊಡ್ತಿದ್ರಾ? ಅಥವಾ ನೆಮ್ಮದಿಯಿಂದ ಇರಕ್ ಸಾಧ್ಯನ ಈ ಹೆಣ್ಣು ಈ ವ್ಯವಸ್ಥೆಯಲ್ಲಿ? ನಿನ್ ತಾಯಿ ನೋಡು ಏನ್ ಸುಖ ಪಟ್ಲು ಅವಳು ಪಾಪ ದೇವಕಿ. ನನ್ನ ಗಂಡನ ಕುಲದ ಮೂಲದ ಸತ್ಯವತಿಯನ್ನೇ ನೋಡು ಏನ್ ಸುಖ ಪಟ್ಲು. ಮಕ್ಕಳಲ್ಲಿ ಏನ್ ಸುಖ ಕಂಡ್ಲು. ಹೋಗ್ಲಿ ನನ್ನ ಸೊಸೆ ದ್ರೌಪದಿ ನೋಡು ಏನ್ ಹಣೆ ಬರ ಅವಳ್ದು. ಸುಭದ್ರೆ ಅವಳ ಸುಖ ನೋಡು, ಅವಳ್ದೇನಿದೆ ಸುಖ. ಹೋಗ್ಲಿ, ಸ್ತ್ರೀ ಪುರುಷ ಪ್ರಧಾನ ಅನ್ನೋದಕ್ಕಿಂತ ಈ ಸ್ತ್ರೀ ಪ್ರಧಾನ ಕುಟುಂಬ ಅನ್ನೋದೇ ಇದ್ದಿದ್ದೇ ಆಗಿದ್ರೆ ನಿಜವಾಗ್ಲೂ ಯುದ್ಧ ಆಗ್ತಾ ಇತ್ತ? ಗಾಂಧಾರಿಯ ಜೀವನ ಎಂತದ್ದಪ್ಪ.
ನನಗೆ ಅಷ್ಟಿಷ್ಟು ಓದ್ಸಿದ್ರು, ಅಕ್ಷರ ಜ್ಞಾನ ಆಯ್ತು. ಸಂಗೀತ, ಸಾಹಿತ್ಯ, ನಾಟ್ಯ ಇದ್ಯಾವುದು ನನ್ ತಲೆಗೆ ಹತ್ಲಿಲ್ಲ, ಕಲಿಸ್ಲಿಲ್ಲ. ಜನ ನನ್ನನ್ನ ಚೆಲುವೆ ಎಂದ್ರು, ಗುಣವತಿ ಅಂದ್ರು, ಕೋಮಲಕಾಯಿ ಎಂದ್ರು, ಧೈರ್ಯಶಾಲಿ ಎಂದ್ರು, ಏನೇನೋ ಹೊಗಳಿದ್ರು. ಆದ್ರೆ ಒಂದು ವಿಚಿತ್ರ ರೀತಿಯ ಧೈರ್ಯ, ಆಪತ್ತು ಎದುರಿಸ್ತಕ್ಕಂತ ಗತ್ತುಗಾರಿಕೆ ನನಗ್ ಬಂದಿತ್ತು. ನಾನು ತಾಸುಗಟ್ಟಲೆ ಏಕಾಂತವಾಗಿ ಕೂತ್ಕೊಂಡು ಬೇಕಾದ್ರೂ ಕಳಿತಿದ್ದೆ ನಾನು. ದೇವರ ಧ್ಯಾನದಲ್ಲಿ ಪ್ರವಚನ ಕೇಳೋದು, ಭಜನೆಯಲ್ಲಿ ಪಾಲ್ಗೊಳ್ಳೋದು, ಅಷ್ಟೇ ನನ್ನ ಕೆಲಸ ಆಗಿತ್ತು. ಕೌಮಾರ್ಯ ಕಳೆದು ಯೌವನ ಬಂತು, ನನ್ನ ಮೌನ ಕಡಿಮೆಯಾಯಿತು. ಕಾಲ ಪುರುಷನ ನೂಕಲಾಟದ ಬಲಾತ್ಕಾರ ಏನು ಅಂತ ಅನ್ಕೊಂಡೆ. ಒಂದು ಭರವಸೆ ಬಂತು, ಏನೇನೋ ನೆನಪುಗಳು ಬರಕ್ ಶುರುವಾಯ್ತು. ಗೊಂಬೆ ಅಂದ್ರೆ ಭಯ ನನ್ಗೆ ಅವತ್ತಿಂದ. ಯಾವ ಗೊಂಬೆಗಳನ್ನು ನಾನು ಮುಡ್ತಾ ಇಲ್ಲ. ಹಗಲು ರಾತ್ರಿ ಕಳಿತಾ ಕಳಿತಾ ಒಂದು ದಿನ ತಂದೆ ಬಂದು ಹೇಳ್ದ, ಮಗಳೇ ನಿನಗೆ ಸದ್ಯದಲ್ಲೇ ಸ್ವಯಂವರ, ಖುಷಿಯಾಗಿರು ಅಂತ. ಸ್ವಯಂವರನ? ನನಗ? ಏಕೆ? ಹುಚ್ಚುಡ್ಗಿ, ಏನೋ ತಮಾಷೆ ಮಾಡ್ತಿ, ಏನ್ ಪ್ರಶ್ನೆ ಮಗಳೇ? ಸಂತೋಷ ಪಡ್ಬೇಕಲ್ವಾ? ನಗು ನಗುತ್ತ ಸುಖವಾಗಿ ಕಳಿಬಹುದು ನಿನ್ ಕಾಲ. ಹಾಗೆ ನನಗೂ ತಂದೆ ಜವಾಬ್ದಾರಿ ಕಳಿಬೇಕಲ್ವಾ? ಆ ತಂದೆ ಜವಾಬ್ದಾರಿ ಕಳಿಬೇಕಲ್ವಾ ಅನ್ನೋ ಮಾತನ್ನ ಕೇಳಿ ನೋವಾಗೋಯ್ತು ಮಗಳಿಗೆ. ಅಂದ್ರೆ ಅವ್ರ ಜವಾಬ್ದಾರಿ ಕಳಿಲಿಕ್ಕೆ ಒಂದು ಜಾತ್ರೆ, ಅದ್ರಲ್ಲಿ ನಾನು ಹರಾಜಿನ ವಸ್ತು. ಏನು ಮಾತಾಡ್ಲಿಲ್ಲ, ಕಣ್ಣಲ್ಲಿ ನೀರು ಬಂತು. ತಂದೆ ಬಂದು ಸಮಾಧಾನ ಪಡಿಸ್ತಾ, ಮಗಳೇ ಇನ್ನೂ ಹಳೆಯ ನೆನ್ಪನ್ನ ಮರ್ತಿಲ್ವಾ? ಹಳೇದನ್ನ ಕೆದಕ್ಬಾರ್ದು, ನೀನು ಗೆಲುವಾಗಿರ್ಬೇಕು. ಜೀವನದಲ್ಲಿ ಎಲ್ಲ ಮುಂದೆ ಒಳ್ಳೇದಾಗತ್ತೆ, ಸುಖವಾಗಿರ್ತ್ಯಾ ಅಂತ ಹೇಳ್ದ. ಅಪ್ಪಾಜಿ, ನಾನು ಈಗಾಗಲೇ ತಾಯಿ ಆಗಿರೋಳು, ಆದ ಮಗುವನ್ನ ಕಾಪಾಡ್ಕೊಳಕ್ ಆಗದೆ ಇರೋಳು, ನೀರು ಪಾಲು ಮಾಡಿದಂತಹ ಪಾಪಿ. ಒಂದು ಸಲ ತಾಯಿ ಆದೋಳ್ಗೆ ಮತ್ತೊಂದ್ಸಲ ವಿವಾಹನ? ಇದು ಯಾವ ಶಾಸ್ತ್ರ? ಮದ್ವೆ ಆಗ್ತಕ್ಕಂತ ವರನಿಗೆ ನನ್ ಮಾಡ್ತಾ ಇರೋ ವಂಚನೆ ಅಲ್ವಾ ಇದು? ಅಥವಾ ಇದನ್ ಹೇಳಿ ಏನಾದ್ರೂ ಸ್ವಯಂವರ ಮಾಡ್ತಾ ಇದ್ದೀರಾ? ಮತ್ತೆ ಮಕ್ಳಾದ್ರೂ ಈ ಪಾಪದ ಗರ್ಭ ನನ್ ಮಾಡ್ದಂತಹ ಮೋಸಕ್ಕೆ ನನ್ಗೆ ಒಳ್ಳೇದಾಗತ್ತಾ? ಬೇಡ ಅಪ್ಪಾಜಿ, ಎಲ್ಲಾದ್ರೂ ಋಷಿಗಳ ಆಶ್ರಮದಲ್ಲೋ ಅಥವಾ ಹಿರಿಯರೋ ಸೇವೆ ಮಾಡ್ಕೊಂಡ್ ಕಾಲ ಕಳೆದು ಬಿಡ್ತೀನಿ. ನಾನ್ ತಗೊಂಡೋಗಲ್ಲಿ ಸೇರಿಸ್ಬಿಡಿ ನಿಮಗ್ ಭಾರ ಆದ್ರೆ. ತಂದೆ ಹೇಳ್ತಾನೆ, ಮಗಳೇ ಹಾಗೆನ್ನ ಬೇಡಮ್ಮ. ಈ ಹಿಂದೆ ಆದದ್ದು ದೈವ ಯತ್ನ, ಆದ್ರೆ ಮನುಷ್ಯ ಯತ್ನ ಅಂತ ಒಂದಿರುತ್ತಲ್ಲ, ಕಾಲಕ್ಕೆ ಹೇಗಿರ್ಬೇಕೋ ಹಾಗಿರೋದೇ ಧರ್ಮ ಅಲ್ವಾ? ಅಯ್ಯೋ, ನಾನೇ ಧರ್ಮವನ್ನ ಬಿಟ್ಟ ಮೇಲೆ ಇನ್ನೇನಪ್ಪಾಜಿ? ಅಮ್ಮ, ವಯಸ್ಸಿಗೆ ಬಂದ ಚೆಲುವೆಗೆ ವಿವಾಹ ಅನ್ನೋದು ಒಂದು ಬೇಲಿ ಇದ್ದಾಗೆ. ಒಂದು ಹೆಣ್ಣಿಗೆ ಬೇಲಿಯನ್ನ ಹಾಕ್ತೆ ಇದ್ರೆ ಬಿಡಾಡಿ ದನಗಳು ಬಂದು ಅವಳನ್ನ, ಅಥವಾ ಬೇಲಿ ದಾಟಿ, ಬೇಲಿ ಇಲ್ಲ ಅಂದ್ರೆ ದಾಟೋ ಪ್ರಯತ್ನನೇ ಮಾಡೋ ಹಾಗಿಲ್ಲ, ನೇರವಾಗಿ ಬಂದು ತಿನ್ನುವಂತ ಕೆಲಸ ಮಾಡ್ತವೆ. ಹಾಗಾಗಿ ಒಂದು ಹೆಣ್ಣು ವಯಸ್ಸಿಗೆ ಬಂದಾಗ ಅವಳಿಗೆ ಬೇಲಿ ಹಾಕೋದು ತುಂಬಾ ಮುಖ್ಯ ಅಮ್ಮ. ಬೆಳೆ ಬೇಲಿ ಒಳಗಡೆ ಇರಬೇಕು, ಅಧಿಕಾರ ಇರೋರು ಮಾತ್ರ ತಿನ್ಬೇಕು. ಬೇಲಿ ಆಚೆ ಚೆಲ್ಲಿ ಬೆಳಿಬಾರ್ದು, ಆಚೀಚಿನ ಪೋಲಿ ದನಗಳು ಬಂದು ಮೇಯ್ಬಾರ್ದು, ಬೆಳೆ ವ್ಯರ್ಥವಾಗಬಾರ್ದು, ಅದು ಸಲ್ಲೋರ್ಗೆ ಸಲ್ಲಬೇಕು. ಈ ಮಾತು ಒಳಗೆ ನೋವು ತಂತು. ಸುಮ್ಮನಿದ್ಲು. ಅಮ್ಮ, ಎಂತ ಹಲಸು ಅಥವಾ ಎಂತ ಸಮೃದ್ಧವಾದಂತಹ ಬೆಳೆ ಬೆಳೆದರೂ ಕೂಡ ಯಜಮಾನ ಅದನ್ನ ಭದ್ರ ಮಾಡ್ಕೋಬೇಕು. ಭದ್ರ ಮಾಡ್ಲಿಲ್ಲ ಅಂದ್ರೆ ಅದು ಅವನ್ಗೆ ಪೂರ್ಣ ಪ್ರಮಾಣದಲ್ಲಿ ಸಿಗಲ್ಲ. ಅರ್ಥ ಮಾಡ್ಕೋ. ಪ್ರಾಯಶ್ಚಿತ್ತ ಮಾಡ್ಕೊಂಡು
ಅದನ್ನ ಅಲ್ಲೇ ಮರ್ತು ಬಿಟ್ಟು ಮುಂದಿನದು ಯೋಚನೆ ಮಾಡು. ಮಗಳನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಅಪ್ಪಾಜಿ, ಕೋಪಿಸ್ಕೊಳ್ಬೇಡಿ. ನೀವ್ ಹೇಳ್ದಂತ ಯಾವ ಮಾತು ನನ್ನ ಮನಸ್ಸಿಗೆ ಹೋಗ್ಲಿಲ್ಲ. ಕನ್ಯತ್ವ ಕಳೆದು ಶುದ್ಧ ಚಾರಿತ್ರತೆ ಉಳ್ಳವಳು ನಾನಲ್ಲ ಈಗ. ನನ್ನನ್ನ ಬಿಟ್ಬಿಡಿ. ಹಾಗಲ್ಲಮ್ಮ, ನಿನ್ನ ಕನ್ಯತ್ವ ಉಳಿಲಿ ಅಂತ ಸೂರ್ಯ ಹೇಳಲಿಲ್ವಾ? ನಿನ್ನ ಚಾರಿತ್ರಕ್ಕೆ ಏನ್ ಕೊರತೆ ಆಯ್ತು? ನಿನ್ನಲ್ಲಿ ಏನ್ ಕಡಿಮೆ ಆಗಿದೆ? ದೂರ್ವಾಸರ ಆಶೀರ್ವಾದದ ಫಲ ನೀನು ಉಪಯೋಗ ಮಾಡ್ಕೊಂಡಲ್ವಾ? ಮತ್ತೆ ಚಕ್ರವರ್ತಿ ಆಗ್ತಕ್ಕಂಥ ಪುತ್ರರು ನಿನ್ನಲ್ಲಿ ಜನಿಸ್ಬೇಡ್ದ? ವರಗಳು ಸಿದ್ಧಿಸ್ಬಾರ್ದ? ದೂರ್ವಾಸರು ಅಂದಿದ ತಕ್ಷಣ ಹಳೆಯದೆಲ್ಲ ಮತ್ತೆ ನೆನಪಾಯ್ತು. ತಾಯ್ತನದ ಬಯಕೆ ಅವಳ ಮನಸ್ಸಲ್ಲಿ ಬಂತು. ಚಕ್ರವರ್ತಿ ಆಗ್ತಕ್ಕಂಥ ಮಕ್ಕಳು ಹುಡ್ತಾರೇನೋ ಅಂತಕ್ಕಂಥ ಆಸೆ ಚಿಗುರೊಡಿತು. ಕಣ್ಣೀರನ್ನ ಒರೆಸ್ಕೊಂಡ್ಲು. ಹೇಳಿದ್ಲು, ಸ್ವಯಂವರ ಅಂದ್ರೆ ಭಯ ಆಗತ್ತೆ ಅಪ್ಪ. ಅದೊಂದು ಜೂಜಿನ ಕಟ್ಟೆ. ಅಲ್ಲಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಜರಾಸಂಧ, ವಿರಾಟ ದೊರೆ, ವಾಹ್ಲಿಕನಂತ ವೃದ್ಧರು ಎಲ್ರು ಬರ್ತಾರೆ. ಎಲ್ರು ನನಗ್ ಬೇಕು ಅಂತ ಜಗಳ ಮಾಡಿದ್ರೆ ಯಾರಿಗೆ ಕೊಡ್ತೀರಾ ನನ್ನನ್ನ? ಒಂದು ಹೆಣ್ಣಿಗೆ ಶತ್ರು ಏನ್ ಗೊತ್ತಾ? ಒಂದು ಹೆಣ್ಣಿಗೆ ಶತ್ರು ಅವಳ ರೂಪ. ಹೆಣ್ಣು ಹೆತ್ತ ತಂದೆ ರಾಷ್ಟ್ರಕ್ಕೆ ಶತ್ರು ಆಗ್ತಾನೆ. ಹೆಣ್ಣು ಹೆಚ್ಚಿದ ರಾಷ್ಟ್ರ ನೆಮ್ಮದಿಯಾಗಿರಲ್ಲ. ಇದೆಲ್ಲ ತಿಳಿದು ತಿಳಿದು ಸ್ವಯಂವರ ಮಾಡ್ತಾ ಇದ್ದೀರಪ್ಪ. ಆಗ ಅಪ್ಪ ಹೇಳ್ತಾನೆ, ನನ್ನಾಣೆ ನಂಬು ಮಗಳೇ, ನಿನಗಿಷ್ಟವಿಲ್ಲದ ಯಾರಿಗೂ ನಿನ್ನ ಕೊಡಲ್ಲ. ಈ ನಿನ್ನದೇ ಕೊನೆ ನಿಶ್ಚಯ. ನೀನು ಯಾರನ್ನ ಒಪ್ತ್ಯೋ ಅವರೇ ನಿನ್ನ ಗಂಡ. ಯಾರ್ಯಾರು ಬರ್ತಾರೆ ಅಂತ ಮೊದಲೇ ತಿಳಿಸ್ತೀನಿ ನಿನ್ಗೆ. ಆಯ್ಕೆ ನಿನ್ನದು. ನೀನು ನನಗೆ ಹೇಳಿದ್ರೆ ನಿನ್ನ ಮಾತನ್ನ ನಾನು ಒಪ್ಕೊಂತೇನೆ. ಕೊನೆ ಗಳಿಗೆವರೆಗೆ ಯೋಚನೆ ಮಾಡು, ಯಾರಾಗಬೇಕು ನಿನ್ನ ಗಂಡ ಅಂತ. ಸಭೆಯಲ್ಲಿ ಹಾರ ಕೈಯಲ್ಲಿ ಹಿಡಿದು ಬರ್ತಾ ರೂಪ ನೋಡು, ಸಂದರ್ಭ ನೋಡು, ಆಮೇಲೆ ನಿರ್ಧಾರ ಮಾಡು. ಸಮಸ್ತ ಯಾದವರು ನನ್ನ ಬೆನ್ಗಿರ್ತಾರೆ. ನಿನ್ನ ಹಡೆದವರಲ್ಲಿರ್ತಾರೆ, ನಿನ್ನ ಅಣ್ಣ ತಮ್ಮಂದಿರಿರ್ತಾರೆ, ನನ್ನ ಸೈನ್ಯ ಎಲ್ಲ ಅಲ್ಲಿರುತ್ತೆ. ನಿನಗೆ ಯಾವತ್ತೂ ಕೂಡ ಯಾರು ಹಾನಿ ಮಾಡಕ್ ಬಿಡಲ್ಲ. ತಂದೆ ಕೊಟ್ಟಂತಹ ಭರವಸೆಯ ಮಾತಿಗೆ ತಲೆಯನ್ನ ಆಡಿಸಿದ್ಲು. ಇಷ್ಟ ಇಲ್ಲ ಅಂದ್ರೂ ಕೂಡ ಭಾರದ ಮನಸ್ಸಿನಿಂದ ಹೂಕಾರವನ್ನ ಕೊಟ್ಟೇ ಬಿಟ್ಲು. ಸ್ವಲ್ಪ ದಿವಸ ಕಳಿತು. ಒಂದು ವಿಚಾರ ಬಂದು ಕಿವಿ ಮೇಲೆ ಬಿತ್ತು. ಏನದು ಅಂದ್ರೆ, ಗಾಂಧಾರ ದೇಶದ ದೊರೆ ಸುಬಲನ ಮಗಳು ತಿಳಿದು ತಿಳಿದು ಕುರುಕುಲದ ಕುರುಡ ರಾಜಪುತ್ರ ಧೃತರಾಷ್ಟ್ರನನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ಬಿಟ್ಟಿದ್ಲು. ಆಶ್ಚರ್ಯ! ಒಂದು ಹೆಣ್ಣು ಗೊತ್ತಿದ್ದು ಕೂಡ ಕಣ್ಣಿಲ್ಲದ ಕುರುಡನನ್ನ ಮದುವೆ ಆಗೋದು ಅಂದ್ರೆ ಏನರ್ಥ? ಇದು ಯಾವತ್ತೂ ಕೂಡ ಕೇಳಿಲ್ಲ, ಕಂಡಿಲ್ಲ. ಏನಾದ್ರೂ ಆ ಕುಲದ ಐಶ್ವರ್ಯವನ್ನ ನೋಡಿ, ಆ ಖ್ಯಾತಿಯನ್ನ ನೋಡಿ ಒಪ್ಕೊಂಡ್ಬಿಟ್ಲ ಅಂತ ಜನ ಆಡ್ಕೊಂತ ಇದ್ರು. ಸುಬಲ ಪುತ್ರಿ ಕುರುಡನನ್ನ ವಿವಾಹ ಆಗದ. ಅವನ ತಂದೆಗೆ ಇಷ್ಟನೇ ಇರ್ಲಿಲ್ಲ. ಯಾರಿಗೆ? ಗಾಂಧಾರಿಯ ತಂದೆಗೆ ಇಷ್ಟ ಇರ್ಲಿಲ್ಲ. ಆದ್ರೆ ಮಗಳ ಭವಿಷ್ಯ ನೋಡ್ದ. ಪದವಿ ಭಾಗ್ಯ ಭೋಗಕ್ಕಾಗಿ ಮದುವೆ ಅಲ್ವಾ? ಅವನು ಕುರುಡ ಆದ್ರೆ ಏನಾಯ್ತು? ಹಣ ಆಸ್ತಿ ಎಲ್ಲನೂ ಇಲ್ವಾ? ನನ್ನ ಮಗಳು ಸುಖವಾಗಿರ್ಬೋದೇನೋ ಅಂತ ಮದ್ವೆ ಮಾಡ್ಕೊಟ್ನಂತೆ. ಅಥವಾ ಗಾಂಧಾರಿ ಯಾವ್ದಾದ್ರೂ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದಕ್ಕೆ ಒಪ್ಕೊಂಡ್ಬಿಟ್ಲ? ನನ್ಗೆ ಈ ಪರಿಸ್ಥಿತಿ ಬಂದ್ರೆ ಏನಪ್ಪಾ ಮಾಡೋದು ಅನ್ನೋ ಆಲೋಚನೆ. ಸ್ವಯಂವರದ ದಿನ ಹತ್ರ ಬರ್ತಾ ಇದೆ. ಭಯ, ಆತಂಕ. ವಿಧಿ ಏನಾದ್ರೂ ಕೈವಾಡ ಇದೆಯಾ ಇದ್ರಲ್ಲಿ? ಏನು ಅಳುಕು. ತಂದೆಗೆ ಹೂ ಅಂತ ಹೇಳ್ಬಿಟ್ಟಿದ್ದೀನಿ, ಈಗ ಇಲ್ಲ ಅಂತ ಹೇಳಂಗಿಲ್ಲ. ಕುಂತಿಯ ಸ್ವಯಂವರವನ್ನ ನೋಡ್ಲಿಕ್ಕೆ
ಹೆತ್ತಂತಹ ಅಪ್ಪ, ಅಮ್ಮ, ಸೋದರ, ವಸುದೇವ ಸೋದರಿಯರು ಎಲ್ಲರೂ ಮುಂಚಿತವಾಗಿ ಬಂದಿದ್ದಾರೆ. ದೂರ ದೂರದ ದೇಶಗಳಿಂದ ರಾಜಗಳು ಬಂದು ಒಬ್ಬೊಬ್ಬರಾಗಿ ಇದ್ದಾರೆ. ಕುಂತಿ ಭೋಜನ ಖ್ಯಾತಿ ಹಾಗಿತ್ತು. ಅವಳು ಅನ್ಕೊಂಡಿರುವ ಹಾಗೆ ವಯಸ್ಸಾದವರು, ಪುಂಡರು, ದುಷ್ಟರು ಅವರು ಬಂದಿದ್ದಾರೆ. ತಂದೆ ಮಗಳಿಗೆ ಮಾತು ಕೊಟ್ಟ ಹಾಗೆ ಬಂದ ಕುಂತಿ ಯಾರೆಲ್ಲ ಬರ್ತಾ ಇದ್ದಾರೆ ಅನ್ನೋ ಸವಿಸ್ತಾರವಾಗಿ ಮಗಳಿಗೆ ಹೇಳ್ದ. ಇಂತಿಂತ ರಾಜರು ಬಂದಿದ್ದಾರಮ್ಮ ಅಂತ. ಅವಳಿಗೆ ಅರ್ಥ ಆಯ್ತು. ಮಂಗಳ ಸ್ನಾನ ಮಾಡ್ಕೊಂಡ್ಲು, ಅಲಂಕಾರ ಮಾಡ್ಕೊಂಡ್ಲು. ಮೊದಲು ದೇವಿ ಆಲಯಕ್ಕೆ ಹೋಗಿ ಜಗನ್ಮಾತೆಯನ್ನ ಪೂಜೆ ಮಾಡಿದ್ಲು ಕುಂತಿ ದೇವಿ. ಜಗನ್ಮಾತೆ, ನನ್ನ ರಕ್ಷಣೆಯ ಭಾರ ನಿಂದೆ ಅಮ್ಮ. ಪ್ರದಕ್ಷಿಣೆಯನ್ನ ಮಾಡಿ ಹೊಡ್ಲಿಕ್ಕೆ ಸಿದ್ಧರಾದ್ಲು. ಆಗ ಅವಳ ದಾಸಿ ಬಂದು ಹೇಳಿದ್ಲು, ಅಮ್ಮ, ಹಸ್ತಿನಾವತಿಯ ಭೀಷ್ಮರು ತಮ್ಮ ಪರಿವಾರದ ಜೊತೆ ಬಂದಿದ್ದಾರೆ. ಧೃತರಾಷ್ಟ್ರನಿಗೆ ಈಗಾಗಲೇ ಮದುವೆ ಆಗಿದೆ, ಉಳಿದಿರೋನು ಒಬ್ಬನೇ ಒಬ್ಬ, ಅದೇ ಪಾಂಡು ರಾಜಕುಮಾರ. ಈ ಮೊದಲೇ ಕುಂತಿ ಪಾಂಡುವಿನ ಬಗ್ಗೆ ಕೇಳಿದ್ಲು. ಅವನ ರೂಪ, ಶೌರ್ಯ, ಗುಣಗಳ ಬಗ್ಗೆ ಕೇಳಿದ್ಲು. ಆದ್ರೆ ಅವನನ್ನ ಯಾವತ್ತೂ ನೋಡಿರ್ಲಿಲ್ಲ. ದೈವ ಪ್ರೇರಣೆ ಇರೋ ತರ ಆಗ್ಲಿ ಅಂತ ಅವಳು ಅನ್ಕೊಂಡ್ಲು. ಸಭೆಗೆ ಹೋಗ್ತಾ ಇದ್ದಾಳೆ. ಸಭೆಗೆ ಹೋಗಿ ಹಾರವನ್ನ ಕೈಯಲ್ಲಿ ಹಿಡಿದು ತಲೆಯ ಮೇಲೆ ಮಸುಕುವನ್ನ ಹಾಕಿಕೊಂಡು ಒಂದು ಸುತ್ತ ಪ್ರದಕ್ಷಿಣೆಯನ್ನ ಬರ್ತಾಳೆ. ಎಲ್ಲ ರಾಜಪುತ್ರರನ್ನ ನೋಡ್ತಾ 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 ಬರ್ತಾಳೆ. ಅವಳ ಹಿಂದೆ ಸೈನಿಕರು, ವಸುದೇವರು ಬರ್ತಾ ಇದ್ದಾರೆ ಅವಳನ್ನ ಕಾಪಾಡೋ ಉದ್ದೇಶದಿಂದ. ಎಲ್ಲ ರಾಜರು ಬಹಳ ಉತ್ಸುಕತೆಯಿಂದ ನನಗ್ ಹಾಕ್ಲಿ ಹಾರ ಅಂತ ಅವಳು ಬಂದ ತಕ್ಷಣ ಎದ್ದೆದ್ದು ನಿಲ್ಲುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗಂಭೀರವಾಗಿ ನೋಡ್ತಾ ಇದ್ದಾರೆ. ಆದ್ರೆ ಅಷ್ಟು ಜನರಲ್ಲಿ ಒಬ್ಬ ರಾಜಕುಮಾರ ಕಾಣಿಸ್ತಾನೆ. ಸುಂದರವಾದ ಪುರುಷ, ಗಂಭೀರವಾಗಿ ಕೂತ್ಕೊಂಡಿದ್ದಾನೆ. ಇವಳು ಬಂದಿದ ತಕ್ಷಣ ಕೊರಳನ್ನ ಬಗ್ಗಿಸ್ತಾನೆ. ಅವನ ರೂಪಕ್ಕೆ ಮರುಳಾಗ್ತಾಳೆ. ಅತಿಶಯವಾಗಿ ಬಿಳುಪಾದ ಅವನ ಮೈ ಬೆಳ್ಳಿ ಬಂಗಾರಗಳ ಮಿಶ್ರಣದಂತೆ ಇತ್ತು. ಅವನ ಕಂಗಳು ಚುರುಕಾಗಿದ್ದವು. ದೃಷ್ಟಿ ಅವನ ಮೇಲೆ ಹೋಯಿತು. ಹಿಂದು ಮುಂದು ಯೋಚನೆಯನ್ನ ಮಾಡದೆ ಕುಂತಿ ಅವನ ಕೊರಳಿಗೆ ಹಾರವನ್ನ ಹಾಕಿಬಿಟ್ಲು ಅಪ್ರತಿಭಳಾಗಿ. ಇದು ದೇವರ, ಇದು ವಿಧಿಯ ಆಟ ಆಗಿತ್ತು. ಅದು ಪಾಂಡು. ಅವಳು ಹಾಕ್ತಾ ಇರೋದು ಪಾಂಡು ಅಂತ ಅವಳಿಗೆ ಅರಿವಿರ್ಲಿಲ್ಲ. ಹಾರವನ್ನ ಹಾಕಿದ ತಕ್ಷಣ ಸಭೆಯೆಲ್ಲ ಪಾಂಡು ರಾಜಕುಮಾರನಿಗೆ ಜಯವಾಗಲಿ ಅಂತ ಹಸ್ತಿನಾವತಿಯವರೆಲ್ಲ ಜಯಕಾರವನ್ನ ಹಾಕಿದ್ರು. ಆ ಗಂಧ ತಕ್ಷಣ ಅವಳಿಗೆ ಅರ್ಥ ಆಯ್ತು, ನಾನು ಪಾಂಡು ರಾಜಕುಮಾರನ ಕೊರಳಿಗೆ ಹಾರವನ್ನ ಹಾಕಿದ್ದೇನೆ ಅಂತ. ದೈವ ಅವಳಿಗಲ್ಲಿ ಸಹಾಯವನ್ನ ಮಾಡ್ತು ಅಂತ ಮನಸ್ಸಲ್ಲಿ ಅಂತ ಅನಿಸ್ಕೊಂಡ್ಲು. ಮುಂದೆ ನಿರ್ವಿಘ್ನವಾಗಿ ಇವರಿಬ್ಬರ ವಿವಾಹ ನಡೀತು. ಹೀಗೆ ವಿಧಿಯ ಆಟ ಅಂತಕ್ಕಂಥದ್ದು ಎಲ್ಲಿಂದ ಆರಂಭ ಆಗಿ ಎಲ್ಲಿಗೆ ಕೊನೆ ಆಗುತ್ತೆ ಅನ್ನೋದು ಯಾರೂ ಕೂಡ ಕಂಡುಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಶ್ನೆ, ಹಾಗಾದ್ರೆ ಕುಂತಿಯ ತಂದೆ ತಾಯಿಗಳೇ ಇದಕ್ಕೆ ಕಾರಣ ಆದ್ರ? ಯಾಕೆ ಕುಂತಿ ಜೊತೆಗೆ ನಿಲ್ಲಿಲ್ಲ ಅವರು? ನಿಲ್ಬೋದಿತ್ತಲ್ಲ ಕುಂತಿ ಜೊತೆಗೆ. ಆಯ್ತು ಬಿಡಮ್ಮ, ನಿನ್ ಮಗು ಆಗ್ಬಿಟ್ಟಿದೆ, ಆ ಮಗುವನ್ನೇ ತಂದು ಸಾಕು ಅಂತ. ಹಾಗಾದ್ರೆ ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿ ಬಂದಿದ್ರೆ ನೀವು ಅದನ್ನ ಮಾಡ್ತಾ ಇದ್ರ? ಕುಲದ ಮರ್ಯಾದೆ ನಿಮಗೆ, ಕುಲದ ಗೌರವ ನಿಮ್ಗೆ ಬೇಕಾಗಿರ್ಲಿಲ್ವಾ? ಹಾಗಾದ್ರೆ ಆಲೋಚನೆ ಮಾಡ್ತಾ ಇರ್ಲಿಲ್ವಾ? ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪ್ರಾಯೋಗಿಕವಾದಂತಹ ಆಲೋಚನೆ ಬೇಕು. ಪ್ರಾಕ್ಟಿಕಲ್ ಥಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನ್ಯಾಯ ಧರ್ಮದ ಪರವಾಗಿ ಮಾತಾಡಬೇಡಿ. ಆ ಕ್ಷಣದಲ್ಲಿ ನಾನಿದ್ದಿದ್ರೆ ನಾನು ಏನ್ ಮಾಡ್ತಾ ಇದ್ದೆ? ನಮ್ಮನೇಲೆ ಆ ಪರಿಸ್ಥಿತಿ ಬಂದಿದ್ರೆ ನಾವು ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಿದ್ದು. ಯಾರಿಗೂ ಗೊತ್ತಾಗದೆ ಇರೋ ತರ ಗುಟ್ಟಾಗಿ ಏನೋ ಮಾಡಿ ಮತ್ ಮರು ಮದುವೆಯನ್ನ ಮಾಡಿ
ನಮ್ಮ ಮಾನ ಗೌರವಗಳನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಅಲ್ವಾ? ಯಾಕಂದ್ರೆ ಸಮಾಜಕ್ಕೆ ಹೆದರ್ಲೇಬೇಕಾದಂತಹ ಪರಿಸ್ಥಿತಿ ನಮ್ಮದು. ಅನ್ನ ಇಲ್ಲದೆ ಇರಬಹುದು, ಉಡಲು ಬಟ್ಟೆ ಇಲ್ಲದೆ ಇರಬಹುದು, ಮಾನವಿಲ್ಲದೆ ಬದುಕಿ ಪ್ರಯೋಜನವಿಲ್ಲ. ಆ ಮಾನಕ್ಕೆ ಅಂಜಿ ಬದುಕುವವನೇ ಈ ಮನುಷ್ಯ. ಅವತ್ತೇನಾದರೂ ಈ ವಿಚಾರ ಇಡೀ ಲೋಕಕ್ಕೆ ಗೊತ್ತಾಗಿದ್ರೆ ಕುಂತಿ ಭೋಜನ ವಂಶ ಕಾಲ ಕಾಲಕ್ಕೂ ಕೂಡ ಆ ಒಂದು ಅಪಮಾನಕ್ಕೆ ಗುರಿಯಾಗಬೇಕಾಗಿತ್ತು. ಆ ಹೆಣ್ಣಿನ ಮಾತನ್ನ ಯಾರು ನಂಬ್ತಾ ಇರ್ಲಿಲ್ಲ. ಆಗ ಅವಳ ಬಗ್ಗೆ ಏನು ಮಾತಾಡ್ತಾ ಇದ್ರು? ಯಾವ ಭಂಟನೋ ಅಥವಾ ಯಾವ ಪುಂಡ ಪೋಖರಿ ಜೊತೆಗೆ ಹೋಗಿ ಗರ್ಭವನ್ನ ಧಾರಣೆ ಮಾಡ್ಕೊಂಡು ಬಂದ್ಲು, ಮಹಾರಾಜನ ಮಗಳಾಗಿ ಎಂತಹ ಕೆಲಸ ಮಾಡಿದ್ದಾಳೆ ಅಂತ ಆ ಹೆಣ್ಣಿನ ಬಗ್ಗೆ ಏನು ಮಾತಾಡ್ತಾ ಇದ್ರು? ಯಾರು ನಂಬುತ್ತಾರೆ ಸತ್ಯವನ್ನ? ಯಾರು ನಂಬಲ್ಲ. ತಂದೆ ತಾಯಿ ಒಪ್ಕೊಂಡಿದ್ರು, ಯಾವ ಹುಡ್ಗ ಆದ್ರೂ ಪರವಾಗಿಲ್ಲ ಮದ್ವೆ ಮಾಡ್ಕೊಡ್ತೀವಿ ಹೇಳು ಅಂತ. ಆದ್ರೆ ಆ ಹುಡ್ಗ ಬಂದು ಮದುವೆ ಆಗಿ ಸಂಸಾರ ಮಾಡುವಂತ ಹುಡ್ಗ ಆಗಿರ್ಲಿಲ್ಲ ಅವನು. ಅವನು ಎಲ್ಲೂ ನಿಲ್ಲದ ಸಂಚಾರಿಯಾದಂತಹ ಸೂರ್ಯದೇವ ಅವನು. ಅವನನ್ನ ಭೂಲೋಕದಲ್ಲಿ ಬಂದು ಸಂಸಾರ ಮಾಡಕ್ಕಾಗತ್ತಾ? ಅಥವಾ ಮಗಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಇಡಿಸಿ ಸಂಸಾರ ಮಾಡಕ್ಕಾಗತ್ತಾ? ಇಷ್ಟೆಲ್ಲ ಆಲೋಚನೆ ಮಾಡಿದ್ಮೇಲೆ ಒಂದು ಸೂಕ್ತವಾದ ನಿರ್ಧಾರ ತಗೊಳೋದು ತಂದೆ ತಾಯಿ ಕರ್ತವ್ಯ. ಅದನ್ನ ಅವ್ರು ತಗೊಂಡ್ರು. ನೇರವಾಗಿ ಯೋಚನೆ ಮಾಡಿದ ತಕ್ಷಣ ಅವ್ರು ತಪ್ಪು ಅಂತ ಹೇಳ್ಬೇಡಿ ನೀವು. ಇದು ವಿಧಿ ಆಟ ಕೂಡ. ಕರ್ಣ ಅನ್ನೋ ಒಂದು ಪಾತ್ರನೇ ಇರ್ಲ ಅಂದಿದ್ರೆ ಮಹಾಭಾರತದ ಅರ್ಧ ಯುದ್ಧ ಆಗ್ತಾ ಇರ್ಲಿಲ್ಲ. ದುರ್ಯೋಧನನಿಗೆ ಅಂತ ಧೈರ್ಯ ಅಥವಾ ಕಾನ್ಫಿಡೆನ್ಸ್ ಬರ್ತಾ ಇರ್ಲಿಲ್ಲ ನಾವು ಗೆಲ್ಬಹುದು ಅನ್ನೋದು. ಕರ್ಣನ ಮೇಲೆ ಡಿಪೆಂಡ್ ಆಗಿದ್ದ ಅವನು. ಯಾಕಂದ್ರೆ ಅರ್ಜುನನಿಗೆ ಎದುರಾಳಿಯಾಗಿ ನಿಲ್ತಕ್ಕಂತ ಸಾರಥಿ, ಯುದ್ಧ ಪ್ರವೀಣ ಯಾರೂ ಇರ್ಲಿಲ್ಲ. ಕರ್ಣ ಮಾತ್ರ ಅನ್ನೋ ನಂಬಿಕೆ ದುರ್ಯೋಧನನಲ್ಲಿತ್ತು. ಕಷ್ಟಪಟ್ಟು ಅಪವಾದ ಬಂದ್ರೂ ಕೂಡ ಕುಂತಿ ಮೇಲೆ ಎಲ್ಲವೂ ದೈವ ಚಿತ್ತ ಆಗಿತ್ತು. ಹಾಗಾಗಿ ಕುಂತಿ ತನ್ನ ನಿಜ ಜೀವನದ ಸ್ವಾರಸ್ಯವನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತಾಳೆ ನಮ್ಮ ಮುಂದೆ. ಹೆಣ್ಣಿಗೆ ಯಾವ ರೀತಿ ಸ್ಥಾನಮಾನ ಗೌರವವನ್ನ ಕೊಟ್ರು, ಯಾವ ರೀತಿಯಾದಂತಹ ಎಲ್ಲ ಹಂತವನ್ನ ಒಂದು ಹೆಣ್ಣು ದಾಟಬೇಕಾಗತ್ತೆ. ಅಲ್ಲಿಗೆ ಮುಗ್ದೋಗ್ಲಿಲ್ಲ ಮದುವೆ ಆಗಿದ ತಕ್ಷಣ. ಮದುವೆ ಅನ್ನೋದು ಅರೆ ಕ್ಷಣದ ಸಂಭ್ರಮ, 2 ದಿವಸದ ಸಂಭ್ರಮ ಅಷ್ಟೇ. ಬದುಕು ಅನ್ನೋದು ಮನುಷ್ಯನ ಆಯುಷ್ಯ ಇರೋ ತನಕ ಮತ್ತೆ ಮದುವೆ ಆದ್ಮೇಲೆ ನಮಗೆ ಮತ್ತಷ್ಟು ನೋವು ಏಳು ಬೀಳು ಬರ್ತಾ ಹೋಗುತ್ತೆ. ಮದ್ವೆ ಆಗಕ್ಕಿನ ಮೊದಲು ನಿಮ್ಗೇನ್ ಕಷ್ಟ ಬಂತಲ್ಲ, ಅದು ಕಷ್ಟ ಅಲ್ಲ. ಅದು ಮುಂದೆ ಇದಕ್ಕಿಂತ ದೊಡ್ಡ ಕಷ್ಟ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಕಲ್ತ್ಕುವಂತ ದೇವ್ರು ನಮ್ಗೆ ಕೊಡುವಂತ ದಾರಿ. ಮದ್ವೆಗ್ ಮುಂಚೆ ಯಾರೆಲ್ಲ ಕಷ್ಟ ಅನುಭವಿಸ್ಲಿಲ್ವೋ, ಮದ್ವೆ ಆದ್ಮೇಲೆ ಅವರು ಪ್ರತಿನಿತ್ಯ ಆ ಸಣ್ಣ ಕಷ್ಟವನ್ನ ದೊಡ್ಡದು ಅಂತ ಅನ್ಕೊಂಡು ಬದುಕೋದೇ ಬೇಡ ಅನ್ನೋ ಮಾತನ್ನ ಸಾಯೋ ತನಕ ಹೇಳ್ತಾನೆ ಇರ್ತಾರೆ. ಅದೇ ಮದುವೆಗೆ ಮುಂಚೆ ಕಷ್ಟವನ್ನ ಅನುಭವಿಸಿರೋರು ಅದನ್ನ ಎದುರಿಸಿ ನಿಲ್ಸುವಂತಹ ಗಟ್ಟಿ ಧೈರ್ಯವನ್ನ ಮಾಡ್ತಾರೆ. ಎಷ್ಟೋ ಜನ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಹೂವಿನ ಹಾಸಿಗೆ ಮೇಲಿರ್ತಾರೆ. ಮದುವೆ ಆದ ಮರುಕ್ಷಣದಿಂದ ಅರ್ಥ ಆಗತ್ತೆ, ನಾನು ಮುಳ್ಳಿನ ಹಾದಿಯಲ್ಲಿ ನಡಿಬೇಕು ಇನ್ನು ಮುಂದೆ. ನನ್ನ ತಂದೆ ಬರಲ್ಲ, ನನ್ನ ತಾಯಿ ಬರಲ್ಲ, ನನ್ನ ಬಂಧು ಬರಲ್ಲ, ಬಳಗ ಬರಲ್ಲ. ಅವರೆಲ್ಲರೂ ಇದ್ರೂ ಕೂಡ ಗಂಡನ ಮನೆಯ ಹೊಸ್ತಿಲನ್ನ ದಾಟಿ ಒಳಗಡೆ ಬಂದು ಇದನ್ನ ಸರಿ ಮಾಡುವಂತಹ ಅರ್ಹತೆ ಆಗ್ಲಿ ಶಕ್ತಿಯಾಗಿ ಅವ್ರಿಗಿರಲ್ಲ. ತವರು ಮನೆ ಮಾನ ಉಳಿಬೇಕು, ಗಂಡನ ಮನೆನೂ ಕೂಡ ನಿಭಾಯಿಸ್ತಾ ನಾನು ಹೋಗ್ಬೇಕು ಅಂದ್ರೆ ಇನ್ನು ಮುಂದೆ ನಾನು ಕಲಿಬೇಕು. ಮುಳ್ಳಿನ ಮೇಲೆ ನಡೆಯೋದನ್ನ ಕಲಿಬೇಕು. ಕಾಲಲ್ಲಿ ರಕ್ತ ಬಂದ್ರು ಕಿರಿಸ್ತಾ ಇರೋ ತರ ಬಾಗಿನ ಗಟ್ಟಿಯಾಗಿ ಮುಚ್ಕೊಳೋದನ್ನ ಕಲಿಬೇಕು. ರಕ್ತ ಸುದ್ರೂ ಕೂಡ ಅದನ್ನ ನಾನೇ ಅದುಮಿಟ್ಕೊಂಡು ಗಾಯವನ್ನ ವಾಸಿ ಮಾಡ್ಕೋಬೇಕು, ಯಾರಿಗೂ ಹೇಳಬಾರ್ದು. 4 ಗೋಡೆ ನಡೀತಕ್ಕಂತ ಅಷ್ಟು ವಿಚಾರವನ್ನ ಬೆಳಗಾಗೋದ್ರೊಳಗಡೆ ಏನು ಆಗೇ ಇಲ್ವೇನೋ ತರ ಲೋಕದ ಮುಂದೆ ನಾನು ಕಾಣಿಸ್ಕೋಬೇಕು. ಇನ್ನು ಮುಂದೆ ನಾನಾ ವಿಧದ ಬಣ್ಣವನ್ನ ತೊಟ್ಟು ವೇಷವನ್ನ ತೊಟ್ಟು ನಾನು ಕಲಿಯುಗದಲ್ಲಿ ಬಾಳ್ತಾ ಹೋಗ್ಬೇಕು ಅನ್ನೋ ಸತ್ಯವನ್ನ ಹೆಣ್ಣು ಕಲಿತಾ ಹೋಗ್ಬೇಕು ಮದ್ವೆ ಆದ್ಮೇಲೆ.
ಹೆಚ್ಚು ಅಂದ್ರೆ ಅವನನ್ನ ಬಿಟ್ಟು ಬರ್ಬೋದು, ಒಂಟಿ ಜೀವನ ನಡೆಸ್ಬೋದು, ಆದ್ರೆ ಆ ಜೀವನದಿಂದ ಏನು ಪ್ರಯೋಜನ ಇಲ್ಲ. ಹೆಣ್ಣು ಅಂತ ಪರಿಪೂರ್ಣಳಾಗಕ್ಕೆ ಸಾಧ್ಯನೇ ಇಲ್ಲ. ಈ ವಿಚಾರ ಎಲ್ಲ ಕೂಡ ಕಲಿಯುಗ ಆದ್ರೂ ಕೂಡ ಸತ್ಯ, ಇದು ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಅದೆಷ್ಟೇ ಜ್ಞಾನ ಇದ್ರೂ, ಅದೆಷ್ಟೇ ಲಕ್ಷಾಂತರ ರೂಪಾಯಿ ಆದಂತಹ ಹಣ ಒಡೆ ಚಿನ್ವಗಳಿದ್ರೂ ಕೂಡ ಈ ಸತ್ಯವನ್ನ ನೀವು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಮನೆಯ ಸಾರಿನ ರುಚಿ ಒಂದೇ ರೀತಿ ಇರಲ್ಲ, ಹಾಗೆ ಎಲ್ಲರ ಮನೆಯ ಬದುಕು ಒಂದೇ ರೀತಿ ಇರಲ್ಲ. ಹಾಗಾಗಿ ಕುಂತಿ ಹೆಣ್ಣು ಮಕ್ಕಳಿಗೆ ಹೆಣ್ಣಿನ ಜವಾಬ್ದಾರಿ, ಹೆಣ್ಣಿನ ತೊಳಲಾಟ, ಹೆಣ್ಣಿನ ಕಷ್ಟ ಸಹಿಷ್ಣುತೆಗಳ ಬಗ್ಗೆ ಹೇಳ್ತಾ ಇದ್ದಾಳೆ. ಅರ್ಥ ಮಾಡ್ಕೊಂಡ್ರೆ ಹೆಣ್ಣಾಗಿದ್ದಕ್ಕೆ ಸಾರ್ಥಕ, ಹೆಣ್ಣಾಗಿದ್ದಕ್ಕೆ ಹೆಮ್ಮೆ, ಹೆಣ್ಣಾಗಿದ್ದಕ್ಕೆ ಕಣ್ಣಂಚಲ್ಲಿ ನೀರು ಬರಬೇಕು. ಇದನ್ನೆಲ್ಲ ನಮ್ಗೆ ಅರ್ಥ ಮಾಡಿಸ್ತಾ ಇರೋದು ಜಗದೀಕ ವೀರನಾಗಿರ್ತಕ್ಕಂಥ ಪ್ರಭು, ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣ. ಹಾಗಾಗಿ ನಾವು ಅವನ್ಗೇನಂತ ಹೇಳ್ತೀವಿ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ.